सम्पादयेमहि सहः वीर्यं कृषीमहि स्तम्भं निर्भिद्य निर्यन्निखिलजगदघक्षाळनायावतीर्णम् पूर्णं स्वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिकथितमहो तन्महो नो विदद्यात् पञ्चास्यं कन्धराया उपरि परिगतं देववृन्दैरमन्दैः उग्रं व्यग्रेन्द्रलोकाभयदमरितराध्यायुधोदग्रबाहुम् रुद्रं रुद्रेन्द्रमुख्यामरगणविनुतं भद्रविज्ञानमुद्रम् वीरं वीरासनस्थं भवभयहरणं दारणं दारुणानाम् रूक्षं द्रक्षं महेक्षं शरिलदुरितमक्षोभणीयं दिदृक्षे ज्वलत्कनकपिञ्जरं कलितभक्तहृत्पञ्जरम् चिरं मुदितनिर्जरं श्रुतिमहाटवीकुञ्जरम् भजे भुवनबन्धुरं हृदि निजेन्दिरामन्दिरम् परं तुरगकन्दरं दरधरं नृकण्ठीरवम् जगन्निधानपितरं गृहरेर्जठरं नुमः यन्नाधिकुहरोद्भूतस्तनयो हंसवाहनः यदुत्सङ्गा जगदुदयभङ्गाभिरनया यदुद्गीता गीता विषय विषभीतावनकरी सुधीमुद्रा भद्रा दुरितगणविद्रावणकरी नमस्तस्मै कस्मैचिदमरपुषे सिंहवपुषे नरकेसरिणं धिक्कृतहिरण्यकरिणं च सुकरिणम् तोषितबुधजनहरिणं वरिणं दरिणं स्मरामि मन्दरिणम् इममाचार्य गोविन्दे सन्निधाय हरिस्तवम् रचयामास तु प्रेम्णा प्राणनारायणौ स्वयं हरिः ओम्। जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत् पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति न सान्त्वयन्तं प्रणतवान् ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಬೇರೆ ಬೇರೆ ದೇವತಾ ಶಕ್ತಿಯ ಹೆಸರುಗಳು ಅಥವಾ ಪ್ರಪಂಚದ ಯಾವುದೇ ವಸ್ತುವನ್ನು ಹೇಳುವ ಶಬ್ದ ಅದು ಮೂಲತಃ ಭಗವಂತನ ಹೆಸರು ಅನ್ನೋದನ್ನು ಹೇಳುವಂಥ ಮಂತ್ರಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಒಂದು ಕಾರಣ ಶಾಸ್ತ್ರಕಾರರದ್ದು ಒಂದು ಕಾರಣ ಹೇಳಿದ್ದೆ ನಾನು. ಯಾಕೆಂದರೆ ಪ್ರತಿಯೊಂದು ಶಬ್ದದ ಅರ್ಥ ಆ ವಸ್ತುವಿನ ಒಳಗಿರುವ ಸಾರಭೂತವಾದ ಶಕ್ತಿ. ಪ್ರತಿಯೊಂದು ವಸ್ತುವಿನ ಒಳಗೂ ಇರುವಂಥ ಸಾರಭೂತವಾದ ಶಕ್ತಿ ಅಂದರೆ ಭಗವಂತ. ಹಾಗಾಗಿ ಎಲ್ಲ ಶಬ್ದವು ಮೂಲತಃ ಭಗವಂತನನ್ನು ಹೇಳುತ್ತೆ ಅನ್ನೋದು ಒಂದು ಅನುಸಂಧಾನ. ಇನ್ನೊಂದು ಅವರಿಗೆ ಪ್ರಾಚೀನರಿಗೆ ಕಂಡಂಥ ಸಮಸ್ಯೆ ಏನಂದರೆ ಒಂದು ಶಬ್ದಕ್ಕೆ ಒಂದು ಅರ್ಥ, ಲೆಕ್ಸಿಕನ್ ಮೀನಿಂಗ್ ಡಿಕ್ಷನರಿಯಲ್ಲಿ ಹೇಳಿದ್ದಾರೆ. ಅದು ನಮ್ಮ ಸಮಸ್ಯೆ ಏನು ಅಂದರೆ ಪ್ರಳಯ ಕಾಲದಲ್ಲಿ ಆ ಯಾವ ವಸ್ತುವೂ ಇರೋದಿಲ್ಲ, ಆದರೆ ಎಲ್ಲ ಶಬ್ದವೂ ಇರುತ್ತೆ. ಶಬ್ದಕ್ಕೆ ನಾಶ ಇಲ್ಲ. ಇಟ್ ಈಸ್ ರೆಕಾರ್ಡೆಡ್ ಇನ್ ದ ಈಥರ್. ಆಕಾಶದಲ್ಲಿ ನಾವು ಒಮ್ಮೆ ಉಚ್ಚಾರ ಮಾಡಿಬಿಟ್ರೆ ಅದು ಆಕಾಶದಲ್ಲಿ ರೆಕಾರ್ಡ್ ಆಗಿ ಹೋಯಿತು. ಸೊ ಶಬ್ದ ನಾಶ ಆಗುವುದಿಲ್ಲ, ಆದರೆ ಅರ್ಥ ಯಾವುದೂ ಇರೋದಿಲ್ಲ ಪ್ರಳಯ ಕಾಲದಲ್ಲಿ. ಆವಾಗ ಶಬ್ದಕ್ಕೆ ಅರ್ಥ ಏನು ಅಂತ ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದಗಳು ಇರುತ್ತವೆ. ಶ್ರುತಿಗೀತ ಅಂತ ಅದಕ್ಕೋಸ್ಕರ ಭಾಗವತದಲ್ಲಿ ಒಂದು ಪರಿಚ್ಛೇದವೇ ಇದೆ. ಅಂದರೆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರುತ್ತೆ ಶ್ರುತಿ ಅಂತ. ಹಾಗಾದರೆ ಭಗವಂತ ಸ್ತೋತ್ರ ಮಾಡೋದೊಂದು ಏನು?
ಯಾವ ವಸ್ತುವೂ ಇಲ್ಲ, ಕೇವಲ ಭಗವಂತನನ್ನು ಹೇಳಬೇಕು. ಇಲ್ಲದೇ ಇದ್ದರೆ ಪ್ರಳಯ ಕಾಲದಲ್ಲಿ ವೇದ ಮಂತ್ರಗಳು ಅರ್ಥಶೂನ್ಯ ಆಗ್ತವೆ. ಯಾಕಂದರೆ ಅರ್ಥವೇ ಇಲ್ಲ. ಪ್ರಪಂಚದ ಯಾವ ವಸ್ತುವೂ ಇಲ್ಲದೇ ಇದ್ದಾಗ ಆ ಶಬ್ದಕ್ಕೆ ಒಂದು ಅರ್ಥ ಹೇಳಬೇಕಲ್ಲ, ಬೇರೆ ಉಪಾಯವೇ ಇಲ್ಲ. ಕೇವಲ ಭಗವಂತನನ್ನು ಹೇಳುತ್ತೆ. ಹಾಗಾಗಿ ಎಲ್ಲವೂ ಅದನ್ನು ಅಂತತಃ ಭಗವಂತನ ಹೆಸರು ಮಾಡಿ ನಾವು ಅನುಸಂಧಾನ ಮಾಡದೇ ಇದ್ದರೆ ಅಧ್ಯಾತ್ಮದಲ್ಲಿ ಭಾಷೆಗೆ ಅರ್ಥ ಇಲ್ಲ ಅಂತಾಗ್ಬಿಡುತ್ತೆ. ಭಾಷೆ ಕೇವಲ ವ್ಯವಹಾರಕ್ಕೋಸ್ಕರ ಇರುವುದಲ್ಲ, ಆ ವ್ಯವಹಾರಾತೀತವಾದ ಒಂದು ಅಸ್ತಿತ್ವ ಇದೆ ಅದಕ್ಕೆ. ಅದು ಏನು ಅಂತ ತಿಳಿವಿದೆ ಫಿಲಾಸಫಿ. ಅದಕ್ಕೆ ಹೇಳಿದರು ಪ್ರಜಾಪತಿ ಚತುರ್ಮುಖನ ಹೆಸರು ಆ ಮೂಲಶಕ್ತಿಯ ಹೆಸರೇ. ಚತುರ್ಮುಖನಿಂದ ಸೃಷ್ಟವಾದದ್ದು ವಿರಾಟ್ ಬ್ರಹ್ಮಾಂಡ. ಬ್ರಹ್ಮಾಂಡ ಅನ್ನುವ ಶಬ್ದವು ಅವನನ್ನೇ ಹೇಳೋದು, ಬ್ರಹ್ಮನನ್ ಅನ್ನುವ ಶಬ್ದವು ಅವನನ್ನೇ ಹೇಳುವುದು, ಬ್ರಹ್ಮಾಂಡದ ಹೆಸರು ಅವನದ್ದೇ ಹೆಸರು ಅನ್ನೋದು ಬಿಟ್ಟು. ಯಾಕೆಂದರೆ ಬ್ರಹ್ಮನೊಳಗಿರುವವು ಅವನೇ, ಬ್ರಹ್ಮಾಂಡದೊಳಗಿರುವವನು ಅವನೇ. ಪ್ರಜಾಪತಿ ವಿರಾಟ್ ಚೈವ ಪುರುಷಃ ಸಲಿಲಂ ಏವಚ. ಇದು ನೋಡಿ ಒಂದು ತಮಾಷೆ. ಚೈವ ಅಂತಿದೆ, ಇದರಲ್ಲಿ ಇರುವುದು ಎರಡು ಶಬ್ದಗಳು, ಚ ಮತ್ತು ಏವ. ಏವಚ ಅನ್ನೋದು ಅದೇ ಇರೋದು. ಅದನ್ನು ಒಂದು ಆರ್ಡರ್ನಲ್ಲಿ ಹೇಳಿದರೆ ಬೇರೆ ಅರ್ಥ ಆಗುತ್ತೆ, ಇನ್ನೊಂದು ಆರ್ಡರ್ನಲ್ಲಿ ಹೇಳಿದರೆ ಚೈವ ಅನ್ನೋದಕ್ಕೆ ಬೇರೆ ಅರ್ಥ, ಏವಚ ಅನ್ನೋದಕ್ಕೆ ಬೇರೆ ಅರ್ಥ. ಅದು ಒಂದು ವಿಷಯ ನಾವು ತಿಳ್ಕೋಬೇಕು. ನಾನು ನಿನ್ನೆ ಹೇಳಿದ್ದೇನೆ, ಚ ಅನ್ನುವಂಥದ್ದು, ಚ ಬರೀ ಚಕಾರ, ಎಲ್ಲ ಗುಣಗಳ ಚಯನ ಸಮುಚ್ಚಯ ಯಾರೋ ಅವನು ಚ, ಅಂದರೆ ಭಗವಂತನ ಹೆಸರು. ಅವ್ಯಯಗಳಲ್ಲಿ ಚ ಅನ್ನೋದು ಮೂಲಭೂತವಾಗಿ ಭಗವಂತನ ಹೆಸರು. ಒಂದರಲ್ಲಿ ಅನಂತರ ಏವ ಸೇರಿದೆ, ಒಂದರಲ್ಲಿ ಮೊದಲು ಏವ ಸೇರಿದೆ. ಆದರೆ ಚ ಅನ್ನೋದು ಎರಡು ಕಡೆಯೂ ಕಾಮನ್ನು. ಯದೇತದ್ ಹೃದಯಂ ಮನಶ್ಚೈತತ್ ಸರ್ವಾಣ್ಯೇವ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ಅಂತ ಐತರೇಯ ಉಪನಿಷತ್ತು. ಯಾವುದೆಲ್ಲ ಯತ್ ಏತತ್ ಯದೈತತ್ ಹೃದಯಂ ಮನಃ ಚ ಏತತ್. ಹೃದಯಂ ಮನಃ, ಹೃದಯ ಶಬ್ದ ಮನಃಶಬ್ದ ಇವೆಲ್ಲವೂ ಕೂಡ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ ಅಂತ. ಜ್ಞಾನಸ್ವರೂಪನಾದ ಭಗವಂತನ ಹೆಸರು. ಅಲ್ಲಿ ಚ ಕೂಡ ಸೇರಿದೆ, ಹೃದಯಂ ಮನಃ ಚ. ಅದು 23 ಹೆಸರುಗಳು ಅದು ಭಗವಂತನಿಗೆ ಅದರಲ್ಲಿ ಬಂದದ್ದು. ಆ 23 ನೀವು ಚ ಸೇರಿಸಿದ್ರೆ 23 ಆಗೋದಿಲ್ಲ. ಅದು ಚ ಅನ್ನೋದು ಸಮುಚ್ಛಾಯಕ ದೇವರ ಹೆಸರು, ಅದು ಬಿಟ್ಬಿಟ್ರೆ 23 ಆಗೋದಿಲ್ಲ. ಹಾಗಾಗಿ ಯತ್ ಏತತ್ ಅದು ಸೇರಬೇಕು. ಯತ್ ಅನ್ನೋದು ಭಗವಂತನ ಹೆಸರು, ಏತತ್ ಅನ್ನೋದು ಭಗವಂತನ ಹೆಸರು. ನಮಗೆ ಯತ್ ಅಂದರೆ ಯಾವುದು, ವಿಚ್. ಯತ್ ಅಂದರೆ ಯಾತೇತಿ ಯತ್, ಯಾವುದು ಎಲ್ಲೆಡೆ ಇದೆಯೋ, ಯಾವುದು ಜ್ಞಾನ ಸ್ವರೂಪವೋ ಅದು ಯತ್. ಹಾಗಾಗಿ ಅದು ಭಗವಂತನ ರಹಸ್ಯ ಉಪಾಸನೆಯ ಹೆಸರು. ಅದು ಎಲ್ಲೆಡೆಯೂ ಇದೆ, ಆದರೆ ಏತತ್ ಇಲ್ಲೇ ಇದೆ, ಸಮೀಪತರವರ್ತಿ ಚ, ನನ್ನ ಅಂತರ್ಯಾಮಿಯಾಗಿ ನನ್ನ ಒಟ್ಟಿಗೇ ಇದೆ ಅದು. ಆದ್ದರಿಂದ ಯತ್ ಎಲ್ಲೆಡೆ ಇರುವ ಯಾವುದು ಉಂಟು ಅದು ನನ್ನ ಒಳಗೇ ಇದೆ. ಏತತ್ ಅದು ಎಲ್ಲಿದೆ? ಹೃದಯ. ನಿನ್ನ ಹೃತ್ ಹಾರ್ಟನ್ನು ಅಯತೆ ಗಚ್ಚತಿ. ನಿನ್ನ ಹಾರ್ಟು ಅಂತ ಏನು ಹೇಳ್ತಿ, ಅದು ಇಂಗ್ಲೀಷ್ನಲ್ಲಿ ಹಾರ್ಟ್ ಅಂತಾರೆ, ಹೃದಯದಲ್ಲಿ ಹೃತ್ ಅಂತಾರೆ. ಹೃದಯ ಹೋಗಿ ಹಾರ್ಟ್ ಆದದ್ದು. ಅದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹೋಗುವಾಗ ಉಚ್ಚಾರ ಮಾಡಲಿಕ್ಕೆ ಬರೆದವರ ಬಾಯಲ್ಲಿ ಏನೇನೋ ಆಗುತ್ತೆ. ನಿನ್ನ ಹೃತ್ ಕಮಲ ಅಂತ ನಾವು ಹೇಳ್ತೇವೆ, ಅಂದರೆ ಥೈಮಸ್ ಗ್ಲ್ಯಾಂಡು. ಹೃತ್ ಅಂದರೆ ಹೃತ್ ಕಮಲದ ಮೊಗ್ಗಿನಂತೆ ಇರುವ ಥೈಮಸ್ ಗ್ಲ್ಯಾಂಡು ಅದರೊಳಗಿದೆ ಅಂತ. ಅದು ಹೃದಯ, ಅದು ಅಲ್ಲಿ ಇದೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಇರುವುದು ಅದಕ್ಕೆ ಗೊತ್ತಿದೆ. ಅದು ಹೇಳಿದ್ರು ಮನಃ ಅಂದರೆ ಮನುತೆ. ಅದು ತನ್ನ ಇರವನ್ನು ತಾನೇ ಅರಿತುಕೊಂಡು ಅಲ್ಲಿ ಕೂತಿದೆ. ಅಕಸ್ಮಾತ್ ನಾವು ಅಲ್ಲಿದ್ದೇವೆ, ನಾವು ಮನಸ್ಸು ನಮಗೆ ಗೊತ್ತಿಲ್ಲ, ಅದು ಅರಿವಿಲ್ಲದೆ ನಾವು ಹೃದಯದಲ್ಲಿದ್ದೇವೆ. ಆದ್ದರಿಂದ ನಮಗೆ ಸಂಶಯ, ನಾನು ಅನ್ನೋದೊಂದು ಉಂಟೋ ಇಲ್ಲವೋ ಅಂತ. ಹೆಚ್ಚು ಓದಿದ ಹಾಗೆ ಸಂಶಯ ಹೆಚ್ಚಾಗಲಿ ಶುರುವಾಗುತ್ತೆ. ಆದರೆ ಅವನಿಗೆ ತನ್ನ ಇರವು ಗೊತ್ತಿದೆ, ಅದನ್ನ ಅವನಿಗೆ ಅಲ್ಲಿ ಇರುವವನು ಅವನಿಗೆ ಮಹಾನ್. ನಮ್ಮ ಮನಸ್ಸನ್ನು ಪ್ರೇರಿಸ್ತಾ ಮನಃಶಬ್ದವಾಚ್ಯನಾಗಿ ಅಲ್ಲಿದ್ದಾನೆ. ಅವನಿಗೇನು ಒಂದು ಬರೇ ಮನಸ್ಸು ಅಂದರೆ ಅವಬೋಧನೆ ಅಷ್ಟೇ ಅಲ್ಲ, ಅವನಿಗೆ ಎಲ್ಲ ಗುಣಗಳ ಸಮುಚ್ಚಯ. ಹೀಗೆ ಅಲ್ಲಿ ಲೋಕದ ಒಂದೊಂದು ಶಬ್ದವನ್ನು ಹೃದಯದಲ್ಲಿರತಕ್ಕ ಭಗವಂತನಲ್ಲಿ ಚಿಂತನೆ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ಆ ಉಪನಿಷತ್ತು ಹೇಳ್ತದೆ.
ಆದರೆ ಅಲ್ಲಿ ಚ ಅನ್ನೋ ಶಬ್ದ ಇದೆ. ಅದಕ್ಕೋಸ್ಕರ ನಾನು ಹೇಳಿದಷ್ಟು. ಅಲ್ಲಿ ಒಟ್ಟು 23 ಹೆಸರುಗಳಿದೆ. ಅದರಲ್ಲಿ ಒಂದು ಚ ಅನ್ನೋದು. ಅಲ್ಲಿ ಏವ ಇಲ್ಲ. ಆದರೆ ಒಂದು ತಮಾಷೆ ಇದೆ. ಅಲ್ಲಿ ಚ ಮತ್ತು ಚೈತತ್ ಅಂತ ಏತತ್ ಅಂತ ಒಂದು ಶಬ್ದ ಇದೆ. ಅದು ಏತತ್ ಶಬ್ದ ಅಲ್ಲ. ಯಾಕೆಂದರೆ ಯತ್ ಏತತ್ ಮೊದಲು ಹೇಳಿ ಆಗಿದೆ. ಹಾಗಾದರೆ ಏತತ್ ಮೊದಲು ಹೇಳಿದ್ದಾರೆ, ಮತ್ತೆ ಹೇಳುವಂಥದ್ದು ಏತತ್ ಅಲ್ಲ. ಅದನ್ನು ಮತ್ತೆ ಸ್ಪ್ಲಿಟ್ ಮಾಡಬೇಕು. ಆ ಈತತ್ ಅಂತ. ಅದು ಆ ಅಂದರೆ ಅದು ಎಲ್ಲಕ್ಕಿಂತ ದೊಡ್ಡದು, ಎಲ್ಲ ಕಡೆ ಇರುವಂಥದ್ದು. ಅದು ಇಲ್ಲಿಯೂ ಉಂಟು. ಆ ಪ್ಲಸ್ ಇವ ಏವ. ಸೊ ಚ ಮತ್ತು ಆ ಎರಡೂ ಆ ಉಪನಿಷತ್ ಹೇಳಿದ ಹೆಸರುಗಳು ಇದೆ. ಅದರ ಜೊತೆ ಒಂದು ಇವ ಸೇರಿದೆ ನೋಡಿ. ಏವ ಅಂತಂದರೆ ಸಂಸ್ಥೆಯಲ್ಲಿ ಸಾಮಾನ್ಯ ಸಂಸ್ಕೃತ ಪಂಡಿತರಿಗೆ ಗೊತ್ತಿರೋದು ಏವ ಅಂದರೆ ಅವಧಾರಣ ಅಂತ. ಸ ಏವ ಅಂದರೆ ಅವನೇ. ಹಾಗೆ ಆಗಬೇಕಾಗಿಲ್ಲ. ಅವನೇ ಅಲ್ಲ ಶೈವ ಅಂದರೆ. ಯಾಕೆಂದರೆ ಸಹ ಆ ಇವ, ಅವನ ಹಾಗೆ ಸುಮಾರಾಗಿ ಅವನ ಹಾಗೆ ಇರುವವನು ಶೈವ ಆಗುತ್ತೆ. ಆ ಇವ ಅಂದರೆ, ಇವ ಅಂದರೆ ಹಾಗೆ ಉಪಮಾನ. ಆ ಇವ ಅಂದರೆ ಸುಮಾರಾಗಿ ಹಾಗೆ, ನಾಟ್ ಕಂಪ್ಲೀಟ್ಲಿ, ಸುಮಾರಾಗಿ ಹಾಗೆ. ಹಾಗೆ ಈ ಚ ಗುಣಪೂರ್ಣನಾದಂಥ ಭಗವಂತ ಅವನು ಆ ಇವ ಸುಮಾರಾಗಿ ಜೀವನ ಹಾಗೆ ಇದ್ದಾನೆ. ಅಂದರೆ ಜೀವನದಲ್ಲಿಯೂ ಜ್ಞಾನಾನಂದ ಸ್ವರೂಪ, ಅವನು ಜ್ಞಾನಾನಂದ ಸ್ವರೂಪ. ಆದರೆ ಪೂರ್ತಿ ಸಾಮ್ಯ ಇದ್ದಲ್ಲ. ಇದು ಒಂದು ಬಿಂದು, ಅದೊಂದು ಸಿಂಧು. ಆದ್ದರಿಂದ ಚ ಆ ಇವ ಚೈವ ಆಗುವ. ಅದೇ ಏವಚ ಆಗುವಾಗ ಆ ಇವ ಅನ್ನೋದು ಭಗವಂತನಿಗೆ ಸುಮಾರಾಗಿ ಸಾಮ್ಯ ಇರತಕ್ಕ ಜ್ಞಾನಾನಂದ ಸ್ವರೂಪರಾದ ಭಗವಂತ ಜೀವ. ಚ ಅವನ ಜೊತೆಗೆ ಇರತಕ್ಕ ಭಗವಂತ. ಚ ಅಂದರೆ ಸಮುಚ್ಚಯ. ಅಲ್ಲಿ ಭಗವಂತ ದ್ವಾಸುವರ್ಣ ಅನ್ನುವಂಥ ಶ್ರುತಿ ಇರ್ತವೆ. ಹೀಗೆ ಏವಚ ಚೈವ ಸಂಸ್ಕೃತದ ಎಲ್ಲ ಅಕ್ಷರಗಳನ್ನು ಭಗವಂತನಲ್ಲಿ ಉಪಾಸನೆ ಮಾಡಲಿಕ್ಕೆ ನಾವು ಅಭ್ಯಾಸ ಮಾಡಬೇಕು. ಅದನ್ನು ನಮ್ಮ ವೇದಾಂತಿಗಳು ಇವರಿಗೆ ಹೇಳಿಕೊಟ್ಟೇ ಇಲ್ಲ. ನಾವು ಓದ ಪುಸ್ತಕ ಯಾರು ಬರದೇ ಇಲ್ಲ. ಯಾಕೆಂದರೆ ಅವ್ರು ಮಾಡೋಲ್ಲ ಉಪಾಸನೆ, ಅವರು ಹೇಗೆ ಬರೀತಾರೆ. ಅದು ಆ ಉಪಾಸನೆ ನಮಗೆ ಮನೋಗತವಾದಾಗ ಅದಕ್ಕೆ ಅಭಿವ್ಯಕ್ತಿ ಸಿಗಬೇಕು. ಅಂದ ಅದು ಬ್ರಹ್ಮಾಂಡ ಪ್ರಜಾಪತಿಯಲ್ಲಿದೆ. ವಿರಾಟ್ ಅಂದರೆ ಬ್ರಹ್ಮಾಂಡ, ಬ್ರಹ್ಮಾಂಡದಲ್ಲಿಯೂ ಇದೆ. ಬ್ರಹ್ಮಾಂಡದಲ್ಲಿ ಇದ್ದು ವಿರಾಜತೆ, ವಿರಾಟ್ ಅನ್ನೋದಕ್ಕೆ ನೋಡಿ ಅಲ್ಲಿ ಆಗುವಾಗ ಬ್ರಹ್ಮಾಂಡದಲ್ಲಿ ವಿರಾಟ್ ಅಂದರೆ ತಸ್ಮಾತ್ ವಿರಾಟ ಜಾಯತ ವಿರಾಜೋಧಿಪುರುಷಃ. ವಿರಾಟ್ ಅಂದರೆ ವಿಶೇಷೇಣ ರಾಜತೆ. ನಿನ್ನೆ ಹೇಳಿದೆ ನಾನು. ಅದು ಆಕಾಶದಲ್ಲಿ ನೀವು ಬ್ರಹ್ಮಾಂಡದ ಹೊರಗೆ ನಿಂತು ನೋಡಿದರೆ ಅದು ಒಳ್ಳೆಯ ಚಿನ್ನದ ಉಂಡೆ ಆಗಿ ಪ್ರಕಾಶಿಸುತ್ತೆ. ವಿರಾಟ್ ವಿಶೇಷೇಣ ರಾಜತೆ. ಅದು ಅದ್ಭುತವಾದ ಪ್ರಕಾಶ, ನಮ್ಮ ಕಣ್ಣು ಕುಕ್ಕುವ ಪ್ರಕಾಶದಿಂದ ಬ್ರಹ್ಮಾಂಡ ಆಕಾಶದಲ್ಲಿ ನಿರಾಲಂಬವಾಗಿದೆ ಅನ್ನೋದು ಬ್ರಹ್ಮಾಂಡದ ಹೆಸರು. ಅದನ್ನ ಬ್ರಹ್ಮಾಂಡ ವಿರಾಟ್ ಅಂತಾರೆ. ಅದು ಭಗವಂತನ ಹೆಸರಾದಾಗ ಅದು ಹೌದು, ಅವನು ಈ ಬ್ರಹ್ಮಾಂಡಕ್ಕಿಂತಲೂ ಹೆಚ್ಚು ರಾಜತೆ. ತದಂಡಂ ಅಭ ತಾಸು ವೀರ್ಯಂ ಅವಾಸೃಜತ್ ತದಂಡಂ ಅಭವದ್ಧೈಮಂ ಸಹಸ್ರಾಂಶು ಸಮಪ್ರಭಂ. ಸೂರ್ಯ ಹೇಗೆ ನಮ್ಮ ಕಣ್ಣು ಕುಗ್ತಾನೆ, ನೀವು ಬ್ರಹ್ಮಾಂಡದಿಂದ ಹೊರಗೆ ನಿಂತು ನೋಡಿದರೆ ಬ್ರಹ್ಮಾಂಡವು ಸೂರ್ಯನಂತೆ ಕಣ್ಣು ಕುಕ್ಕುವ ಬೆಳಕಿನ ಪುಂಜ ಅಂತಂದು. ಅದು ಬಂಗಾರದ ಬಣ್ಣ. ತದಂಡಂ ಅಭವದ್ ಹೈಮಂ ಸಹಸ್ರಾಂಶು ಸಮಪ್ರಭಂ. ಹೀಗೆ ಹೇಳುವುದು ಹುಡುಗಾಟ ಅಲ್ಲ. ಅದು ಬ್ರಹ್ಮಾಂಡದಿಂದ ಹೊರಗೆ ನಿಂತು ಕಂಡ್ರೆ ಅದು ಇನ್ನೊಂದು ಸೂರ್ಯನಂತೆ ಕಾಣುತ್ತೆ. ಕಲ್ಪನೆ ಅಲ್ಲ ಇದು. ಇದನ್ನು ಕಂಡವರು ಆಡಿದ ಮಾತು, ನಮಗೆ ಕಾಣುವುದು ಸಾಧ್ಯ ಇಲ್ಲ ಸಹ. ಆದ್ದರಿಂದ ಇವನು ಅದು ಏನದು ಅಂದರೆ ಬ್ರಹ್ಮಾಂಡ ಅಂದರೆ ತಾಸು ವೀರ್ಯಮ ಅಮಾಸು ಜೊತೆ ಭಗವಂತನ ರೇತಸ್ಸು ಬ್ರಹ್ಮಾಂಡ ಆಯಿತು. ರೇತಸ್ಸೇ ಅಷ್ಟು ಪ್ರಕಾಶಮಾನವಾಗಿದ್ದಾಗ ಆ ರೇತಸ್ಸಿನ ಒಡೆಯನ ಪ್ರಕಾಶ ಎಂಥದ್ದು, ಅವನು ವಿಶೇಷೇನ ರಾಜತೆ. ಮತ್ತು ಅವನು ಎಲ್ಲೋ ಇಡೀ ಬ್ರಹ್ಮಾಂಡದೊಳಗೆ ತುಂಬಿ ಪ್ರಕಾಶಮಾನಾಗಿದ್ದಾನೆ. ಅಷ್ಟೇ ಅಲ್ಲ, ನಾವು ಕರೆದಾಗ ನಮ್ಮ ಹತ್ರವೂ ಬರ್ತಾನೆ. ಹೇಗೆ ಬರ್ತಾನೆ? ಅವನು ಗರುಡನನ್ನೇರಿ ಬರ್ತಾನೆ. ಹಾಗೆ ಹೇಳ್ತಾರೆ, ಗರುಡನನ್ನೇರಿ ಹಾಗಂದ್ರೆ ಏನು? ಗರುಡನ ಮೇಲೆ ಕೂತು ನಮ್ಮ ಬಳಿಗೆ ಬರ್ತಾನೆ, ಇದು ನಾವು ಅನುಭವಿಸಬಹುದಾ? ಗರುಡ ಅಂದರೆ ಛಂದೋಮಯೇನ ಗರುಡೇನ ಸಮುಹ್ಯಮಾನ. ಗರುಡ ಅನ್ನೋದು ಇದು ಒಂದು ಸಿಂಬಲ್ ಕೂಡ ಹೌದು. ಗರುಡ ಅಂದರೆ ವೇದವಿದ್ಯೆ. ಅದರ ಮೇಲೆ ಕೂತು ಬರ್ತಾನೆ. ಅದು ನಾವು ವೇದ ಓದಿದರೆ, ಇಲ್ಲದೇ ಅಲ್ಲಿ ಹಂಗೆ ಬರೋದು ಪಾಪನ, ಅವನು ಉಪಾಯ ಇಲ್ಲ ಬರಲಿಕ್ಕೆ. ನಾವು ವೇದವನ್ನು ಅಧ್ಯಯನ ಮಾಡಿದರೆ, ನಾವು ಅಧ್ಯಯನ ಮಾಡಿದ್ರೆ ವೇದದಲ್ಲಿ ಕೂತು ಅವನು ಬರ್ತಾನೆ.
ಅಂದರೆ ವೇದದ ಮೂಲಕ ಭಗವಂತನನ್ನು ಅರಿಯಬಹುದು ಅಂತ ಅರ್ಥ ಗರುಡ ವಾಹನ ಅಂದರೆ. ಹಾಗಾಗಿ ಇದನ್ನು ವಿರಾಟ್ ಅಂದರು. ಇಲ್ಲಿ ವಿ ಅಂದರೆ ಗರುಡ ಸಂಸ್ಕೃತದಲ್ಲಿ. ಗರುಡನಲ್ಲಿ ಪ್ರಕಾಶಮಾನನಾಗಿ ಗರುಡದ ಮೇಲೆ ಕೂತು ನಮ್ಮ ಹತ್ರ ಬರ್ತಾನೆ. ಅಂದರೆ ನೀವು ವೇದವನ್ನು ಓದಿದರೆ ಭಗವಂತ ಏನು ಅಂತ ಗೊತ್ತಾಗುತ್ತೆ. ಭಗವಂತ ನಿಮ್ಮ ಬಳಿಗೆ ಬರ್ತಾನೆ. ಅಲ್ಲಿಂದ ಮತ್ತೊಂದು ಶಬ್ದಕ್ಕೆ ಬಂದರು. ಅವನಿಗೆ ಭಗವಂತನಿಗೆ ಒಂದು ಬಹಳ ಇವೆಲ್ಲ ನಮಗೆ ಅಷ್ಟು ಅಪರಿಚಿತವಾದ್ದು, ಅಷ್ಟೊಂದು ಪರಿಚಿತವಾದ ಹೆಸರುಗಳಲ್ಲ. ವಿರಾಟು ಏನೋ ಶಾಸ್ತ್ರ ಓದೋರು ಹೇಳಿದರೆ ಉಂಟು, ಹಿಡಿದಿರಲಿಲ್ಲ. ಎಲ್ಲರಿಗೂ ಗೊತ್ತಿರುವ ಒಂದು ಹೆಸರುಂಟು ದೇವರಿಗೆ, ಪುರುಷ. ಅಲ್ಲಪ್ಪ, ನಾವು ಪುರುಷರು, ದೇವರು ಮಾತ್ರ ಏನು? ಎಲ್ಲರೂ ಪುರುಷರು. ಅದು ನಿಜ, ಎಲ್ಲರೂ ಪುರುಷರು ಅನ್ನೋ ಒಂದು ಮಾತು ಸತ್ಯ. ನಾವು ಗಂಡಸರು ಮಾತ್ರ ಪುರುಷರು ಅಂತ ತಿಳ್ಕೊಂಡಿದ್ದೆವು. ಅದಲ್ಲ. ಪುರುಷ ಅಂದರೆ ಗಂಡಸರು ಹೌದು, ಹೆಂಗಸರು ಹೌದು. ಅದು ಮಾತ್ರ ನಿಜ. ಹೆಂಗಸರು ಪುರುಷರು. ಆದ್ದರಿಂದ ಹೆಂಗಸರಲ್ಲಿಯೂ ಗಂಡಸರಲ್ಲಿ ಇರುವ ಭಗವಂತ ನಿಜವಾದ ಪುರುಷ. ಯಾಕೆಂದರೆ ಪುರುಷ ಅನ್ನೋ ಶಬ್ದ ನಮಗೆ ಗೊತ್ತಿದೆ. ಭಗವಂತನ ಶ್ರೇಷ್ಠವಾದ ವಿಷ್ಣು ಸೂಕ್ತಕ್ಕೆ ಹೆಸರು ಪುರುಷ ಸೂಕ್ತ ಅಂತ. ಇನ್ನೊಂದು ತಮಾಷೆ, ಬ್ರಹ್ಮಸೂತ್ರದಲ್ಲಿ ನಾನಾ ಬಗೆಯ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಆಕಾಶ ಸ್ಥಲಿಂಗಾತ್ ಆಕಾಶೋಹ ವೈ ನಾಮರೂಪಯೋರ್ನಿರ್ವಹಿತ. ಜಗತ್ತಿನ ನಾಮಾತ್ಮಕ ರೂಪಾತ್ಮಕ ಪ್ರಪಂಚವನ್ನು ನಿರ್ವಹಿಸುವುದು ಆಕಾಶ ಅಂತಿದೆ. ಅಲ್ಲಿ ಆಕಾಶ ಏನು ಮಾಡುತ್ತೆ? ಅದಕ್ಕಂದರು ಎಲ್ಲ ಭಾಷ್ಯಕಾರರು ಹೇಳಿದರು ಆಕಾಶ ಅಂದರೆ ಪರಮಾತ್ಮ ಅಂತ ಅರ್ಥಪ್ಪ. ಯಾಕೆಂದರೆ ಆಕಾಶಕ್ಕೆ ಆಕಾಶ ಅಂತ ಹೆಸರಿದ್ದು ನಮಗೆ ರೂಢಿ ಹೋಗಲಿ. ಆ ಶಬ್ದ ಏನೆಲ್ಲ ಅರ್ಥ ಹೇಳುತ್ತೆ ನೋಡಿ. ವಿರಾಟ್ ಅಂದರೆ ಏನು? ಅದೇ ಆಕಾಶತೆ ವಿಶೇಷಣ ರಾಜತೆ, ಅತ್ಯಂತ ಪ್ರಕಾಶಮಾನವಾದ ವಸ್ತು ಅಂತ ಅರ್ಥ. ಆಕಾಶದಲ್ಲಿ ಪ್ರಕಾಶವೇ ಇಲ್ಲ, ಯಾವ ಮಣ್ಣು ಇಲ್ಲ ಅದರಲ್ಲಿ. ಆಕಾಶದಲ್ಲಿ ಕೆಲವು ವಸ್ತುಗಳು ಪ್ರಕಾಶಿಸ್ತವೆ, ಆಕಾಶಕ್ಕೆ ಪ್ರಕಾಶ ಇಲ್ಲ. ಇದು ಆಕಾಶತೆ, ಎಲ್ಲ ಕಡೆಯೂ ಪ್ರಕಾಶಿಸುವವನು. ಅಷ್ಟೇ ಅಲ್ಲ, ಅಶ್ನಾತಿ, ಎಲ್ಲ ಕಡೆಯೂ ಸುಖವನ್ನು ಅನುಭವಿಸುವವನು. ಇದು ಆಕಾಶಕ್ಕೆ ಸುಖ ಅಂದೇನಂತ ಗೊತ್ತಿಲ್ಲ ಪಾಪ, ನಾವು ಹೇಳಿದ್ರೂ ಅರ್ಥ ಆಗೋಲ್ಲ ಅದಕ್ಕೆ. ಇದು ಎಲ್ಲ ಕಡೆಯೂ ಸುಖವನ್ನು ಅನುಭವಿಸುವವನು, ಎಲ್ಲ ಕಡೆಯೂ ಪ್ರಕಾಶವಾಗಿ ತುಂಬಿದವನು. ಅದನ್ನ ಆಕಾಶ ಶಬ್ದದ ಎಟಿಮಾಲಜಿ ನೋಡಿದರೆ ಅದು ದೇವರೇ ಅಪ್ಪ, ಈ ಆಕಾಶ ಅಲ್ಲ ಅಂದರು ಭಾಷ್ಯಕಾರರು. ಅದು ಆಕಾಶ. ಹಾಗೆಯೇ ಅದೆಲ್ಲ ಹೀಗೆ ಎಲ್ಲ ಶಬ್ದಗಳು ಲೋಕದಲ್ಲಿ ರೂಢವಾದ ಪ್ರಾಣ ಶಬ್ದ, ಆಕಾಶ ಶಬ್ದ, ಏನೇನು ಶಬ್ದಗಳಿವೆ ಇತರವಾಚಕವಾಗಿ, ಅವೆಲ್ಲವನ್ನು ಭಗವಂತನ ಸಮನ್ವಯ ಮಾಡಿದರು. ಅದು ಇಡೀ ಬ್ರಹ್ಮಸೂತ್ರದಲ್ಲಿ ಪುರುಷ ಶಬ್ದವನ್ನು ಸಮನ್ವಯ ಮಾಡಲಿಲ್ಲ. ಮಾಡಬೇಕಲ್ವ? ಇಲ್ಲ, ಮಾಡಲಿ. ಯಾಕೆಂದರೆ ವಿಷ್ಣು ಶಬ್ದವನ್ನು ಸಮನ್ವಯ ಮಾಡಲಿಲ್ಲ. ಯಾವುದು ಎಲ್ರಿಗೂ ಒಪ್ಪಿಗೆ ಇರೋದು ಅದನ್ನು ಸಮನ್ವಯ ಯಾಕೆ ಮಾಡಬೇಕು? ಸೊ ಅನ್ಡೌಟೆಡ್ಲಿ ಪ್ರೂವ್ಡ್, ಅದು ಆಗೋಯ್ತು. ವಿಷ್ಣು ಅಂದರೆ ವಿಷ್ಣು ಎಲ್ರಿಗೂ ಗೊತ್ತಿದೆ, ಅದನ್ನು ಸೂತ್ರ ಬೇಡ. ಹಾಗೆ ಪುರುಷ ಅಂದರೆ ವಿಷ್ಣು ಎಲ್ರಿಗೂ ಗೊತ್ತಿದೆ, ಅದನ್ನು ಪುರುಷ ಶಬ್ದ ಸಮನ್ವಯ ಮಾಡಿಲ್ಲ. ಆತ್ಮ ಶಬ್ದಕ್ಕೆ ಸಮನ್ವಯ ಮಾಡೋದು. ಇದೆಲ್ಲ ಭಗವಂತನ ಆತ್ಮ ಅಂದರೆ ಪರಮಾತ್ಮ ಅಂತಲೇ ಅರ್ಥ, ಮತ್ತೆ ಜೀವಾತ್ಮ ಮತ್ತೆ ಹಾಗೆ ಪುರುಷ ಅಂದರೆ ಅವನು ಪರಪುರುಷನೇ, ಉಳಿದ ಪುರುಷರೆಲ್ಲ ಲೆಕ್ಕಕ್ಕಿಲ್ಲ. ಅಂದರೆ ಪುರುಷ ಅಂದರೆ ಮುಖ್ಯವಾಗಿ ಭಗವದ್ವಾಚಕ, ವಿಷ್ಣುವಾಚಕ ಅನ್ನುವುದು ಶಾಸ್ತ್ರ. ಅದನ್ನು ಸಮನ್ವಯ ಮಾಡೋದಿಲ್ಲ. ಅದು ಶಬ್ದ ಸಿದ್ಧವಾದನ್ನು ಸಮನ್ವಯ ಯಾಕೆ ಮಾಡಬೇಕು? ಅದನ್ನು ಸಾಧನೆ ಮಾಡಬೇಕು ಯಾಕೆ? ಅದು ಪುರುಷ ಶಬ್ದ ಬೇರೆ ಅರ್ಥದಲ್ಲಿ ಇಲ್ಲೇ ಇಲ್ಲ, ಯಾವ ಶಾಸ್ತ್ರದಲ್ಲೂ ಪ್ರಯೋಗವೇ ಇಲ್ಲ. ಅಂದ ಪುರುಷ ಅಂದರು. ಯಾಕೆಂದರೆ ಪುರುಷ ಶಬ್ದದ ಅರ್ಥ ಚಿಂತನೆ ಮಾಡೋಣ. ಭಗವಂತನ ಅನೇಕ ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕಾಗತ್ತೆ. ಮೊದಲು ಪುರುಷ ಅಂದರೆ ಅದನ್ನು ಎರಡು ಸ್ಪ್ಲಿಟ್ ಮಾಡಿ, ಪುರು ಸಹ, ಅವನು ಸಹ ಪುರು, ಎಲ್ಲಕ್ಕಿಂತ ದೊಡ್ಡವನು. ಮತ್ತು ಇನ್ನು ಯಾರನ್ನು ಹೇಳಬೇಕು ನಾವು ಪುರುಷ ಅಂತ? ಈ ಚಿಕ್ಕ ಚಿಕ್ಕ ಹುಡುಗರನ್ನೆಲ್ಲ ಪುರುಷ ಅಂತ ಹೇಳಬೇಕಾ? ಅದನ್ನ ನಾವೆಲ್ಲ ಅವನ ಮುಂದೆ ನಾವು ಯಾರೂ ಪುರುಷರಲ್ಲ. ಸುಮ್ಮನೆ ನಿಜವಾದ ಪುರುಷ ಅಂದರೆ ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ಅರ್ಥ ಆ ಶಬ್ದಕ್ಕೆ. ಪುರು ಸಹ ಅಂದರೆ ಪ್ರಪಂಚದಲ್ಲಿ ಯಾವುದು ದೊಡ್ಡದು ಅಂತಿದೆಯೋ ಆಕಾಶ, ಅದಕ್ಕಿಂತ ದೊಡ್ಡದು ಯಾವುದು ಗೊತ್ತಿಲ್ಲ. ಅದಕ್ಕಿಂತಲೂ ದೊಡ್ಡದದು ಆಕಾಶ. ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೆ, ಅಷ್ಟೇ ಅಲ್ಲ. ಆಕಾಶಕ್ಕೆ ನಾನು ಎಲ್ಲ ಕಡೆ ಇದ್ದೇನೆ ಅನ್ನೋದು ಗೊತ್ತಿಲ್ಲ, ಅವನಿಗೆ ಗೊತ್ತಿದೆ. ಅದನ್ನ ಅವನು ಎಲ್ಲಕ್ಕಿಂತ ದೊಡ್ಡ ವಸ್ತುಪ್ಪ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾಕೆಂದರೆ ನಿನಗೆ ಅರ್ಥವಾಗುವುದಕ್ಕಿಂತಲೂ ದೊಡ್ಡ ವಸ್ತು ಅದು ಪುರುಷ. ಆ ಇಡೀ ಪ್ರಪಂಚದ ಅನಂತ ಆಕಾಶದಲ್ಲಿ ತುಂಬಿರುವ ವಸ್ತು ಅಂತ ಗೊತ್ತಾಯಿತು ಪುರುಷ ಅಂದರೆ. ಅಲ್ಲಿಂದ ಕೆಳಗೆ ಬಂದರು. ಆಮೇಲೆ ಆ ಅನಂತ ಆಕಾಶದಲ್ಲಿ ತುಂಬಿರುವ ಅನಂತ ವ್ಯಾಪ್ತಿ ಇರುವ ಭಗವಂತ ಇದ್ದಾನಲ್ಲ,
ಅವನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಅದೇ ಬಂತು ಹಿಂದೆ ವಿರಾಟನ್. ಭಗವಂತ ತನ್ನ ರೇತಸ್ಸಿನಿಂದ ತನ್ನ ವೀರ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಅಂತ. ತಾಸು ವೀರ್ಯಮವಾಸೃಜತ್ ತದಂಡಂ ಅಭವದ್ಧೈಮಂ. ಆದ್ದರಿಂದಲೂ ಪುರುಷ ಅಂದರು. ಯಾಕೆಂದರೆ ಬ್ರಹ್ಮಾಂಡದ ಒಳಗೆ ಪುರು ಅಂದರೆ ಪುರ, ಅದು ಎಲ್ಲ ಅರ್ಥಕ್ಕೆ ಬೇಕಾಗುವಾಗೆ ಅದು ಅಕ್ಷರನ ಚೇಂಜ್ ಮಾಡ್ತಾರೆ. ಪುರು ಅಂದರೆ ಪುರು, ಮೊದಲು ಪುರು, ಈಗ ಪುರು ಅಂದರೆ ಪುರ. ಪುರದಲ್ಲಿ ಅಂದರೆ ದೊಡ್ಡ ಪುರ ಅಂದರೆ ಬ್ರಹ್ಮಾಂಡ, ಮೊದಲ ಪುರ. ಆ ಪುರದಲ್ಲಿ ಶೇತೆ ನೋಡಿ, ಅಲ್ಲಿ ಪುರಶಃ ಆಗಬೇಕು, ಪುರುಷ ಆಗೋಯ್ತು. ಅದು ಹಿಂದಿನ ನಿರ್ವಚನಕ್ಕೆ ಬೇಕಾಗುವ ಹಾಗೆ ಶಬ್ದ. ಅದನ್ನು ಹೇಗೆ ಬೇಕಾದರೆ ಶಬ್ದದ ಅಕ್ಷರ ವ್ಯತ್ಯಾಸ ಮಾಡಿಕೊಳ್ಬೋದು ನಿರ್ವಚನದಲ್ಲಿ. ಅವನು ಬ್ರಹ್ಮಾಂಡದೊಳಗೆ ತುಂಬಿದ. ಮೊದಲು ಅನಂತ ಆಕಾಶದಲ್ಲಿ ತುಂಬಿದ್ದವ, ಆಮೇಲೆ ಬ್ರಹ್ಮಾಂಡದೊಳಗೆ ತುಂಬಿದ. ಆದ್ದರಿಂದ ಪುರುಷ ಆದ. ಆಮೇಲೆ ಬ್ರಹ್ಮಾಂಡದಲ್ಲಿ ಅನಂತ ಪಿಂಡಾಂಡಗಳಾದವು. ನಾವೆಲ್ಲ ಪಿಂಡಾಂಡಗಳು. ಈ ಪಿಂಡಾಂಡದೊಳಗೆ ತುಂಬಿದ. ಪುರ ಅಂದರೆ ಪಿಂಡಾಂಡ, ಶರೀರ. ಅದು ಪುರಿ ಶೇತೆ, ಇದು ಪುರುಷ ಆಯಿತು. ಸೊ ಪುರುಷಃ ಆಯಿತು, ಪುರುಷಃ ಆಯಿತು, ಪುರುಷಃ ಪುರುಷಃ. ಯಾವುದೇ ರೀತಿ ಪದಚ್ಛೇದ ಮಾಡಿದರೂ ಕೂಡ ಅದು ಒಟ್ಟು ರೂಪ ಪುರುಷ. ಪ್ರತಿಯೊಂದು ಪಿಂಡಾಂಡದೊಳಗೂ ತುಂಬಿರುವವನು. ಇತಿ ಪುರುಷತ್ರಯ ಮೀರಿತಂ. ಭಗವಂತನ 3 ರೂಪವನ್ನು ಹೇಳ್ತದೆ ಈ ಶಬ್ದ. ಒಂದು ಅನಂತ ವ್ಯಾಪ್ತಿ ಇರುವ ಭಗವಂತ. ಅನಂತರ ಅವನು ಸೃಷ್ಟಿ ಮಾಡಿದ ಬ್ರಹ್ಮಾಂಡದೊಳಗೆ ಒಂದು ರೂಪದಿಂದ ತುಂಬಿದ. ಆಮೇಲೆ ಅವನು ಸೃಷ್ಟಿ ಮಾಡಿದ ಒಂದೊಂದು ಪಿಂಡಾಂಡ, ಒಂದೊಂದು ಜೀವದ ದೇಹದ ಒಳಗೂ ಪ್ರವೇಶ ಮಾಡಿದ. ಹಾಗಾಗಿ ಈ 3 ಅರ್ಥದಲ್ಲಿ ಅವನು ಪುರುಷ. ನಮ್ಮಲ್ಲಿ ಯಾವ ಅರ್ಥ? ಕೊನೆಯದ್ದೊಂದು ಬರುತ್ತೆ, ಪಿಂಡಾಂಡದಲ್ಲಿ ಇರುವವನು. ಅವನು ಎಲ್ಲ ಪಿಂಡಾಂಡದಲ್ಲಿದ್ದಾನೆ, ನಾವು ಒಂದೊಂದು ಪಿಂಡಾಂಡದಲ್ಲೇ ಇರೋಷ್ಟೇ. ಹಾಗಾಗಿ ನಿಜವಾಗಿ ಪಿಂಡಾಂಡದಲ್ಲಿ ಇರುವವನು ಅಂದರೂ ಅವನೇ, ಬ್ರಹ್ಮಾಂಡದಲ್ಲಿರುವವನು ಅಂದರೂ ಅವನೇ, ಅನಂತ ಆಕಾಶ ತುಂಬಿರುವವನು ಅವನೇ. ಅಂಥ ಪುರುಷ. ಆದ್ದರಿಂದ ನೀವು ಎಟಿಮಾಲಜಿ ಅರ್ಥ ಚಿಂತನೆ ಮಾಡಿದರೆ ಪುರುಷ ಅನ್ನೋ ಶಬ್ದವನ್ನು ಇನ್ಯಾರಲ್ಲೂ ಹೇಳಿಕ್ಕೆ ಬರುವುದಿಲ್ಲ. ನಮಗೆ ಏನು ಹೇಳಬಹುದು ಅಂದರೆ ಪುರದಲ್ಲಿ ಅಂದರೆ ಸಾಧನ ಶರೀರದಲ್ಲಿ ಇರುವವನು. ಸಾಧನ ಶರೀರದಲ್ಲಿ ಇರುವವನು ಅಂತ ಅರ್ಥ ಮಾಡಿದಾಗ ಅಂದರೆ ಅವನು ಎಲ್ಲ ಶರೀರದಲ್ಲಿ, ಅಂದರೆ ನಾವು ಹೇಳಿ ಯಲ್ಲಾಪುರ, ಅವನು ಎಲ್ಲ ಪುರದಲ್ಲಿ ಇರುವವನು, ನಾವು ಒಂದೊಂದು ಪುರದಲ್ಲಿ ಇರುವವರು. ಒಂದೊಂದು ಪುರದಲ್ಲಿ ಇರುವವನು ಸಾಧನ ಶರೀರದಲ್ಲಿ ಇರುವ ಜೀವ ಅಂತ ಅರ್ಥ. ಅದು ಹೆಂಗಸರು ಶರೀರದಲ್ಲಿ ಇರೋರು, ಮತ್ತು ಆಕಾಶದಲ್ಲಿ ಇರ್ತಾರೆ. ಪುರದಲ್ಲಿ ಇರುವ ಜೀವ ಅಂದರೆ ಗಂಡಸರು ಪುರುಷರೇ, ಹೆಂಗಸರು ಪುರುಷರೇ. ಅದು ತಮಾಷೆ ಏನು ಅಂದರೆ ತಾವು ಪುರುಷರು ಅನ್ನೋದು ಹೆಂಗಸರಿಗೂ ಮರೆತು ಹೋಗಿದೆ, ಗಂಡಸರಿಗೆ ಹೇಗೂ ಮರೆತು ಹೋಗಿದೆ. ಹೆಂಗಸರು ಮರೆತು ಬಿಟ್ಟಿದ್ದಾರೆ ನಾವು ಪುರುಷರು ಅಂತ. ನಾವು ಪುರುಷರಲ್ಲಪ್ಪ, ನಾವು ಹೆಂಗಸರು ಅಂತಾರೆ. ಪುರುಷ ಅಂದರೆ ಸಾಧನ ಶರೀರದ ಒಳಗಿರುವ ಸಾಧಕ ಜೀವ ಅಂತ. ಅದು ಹೆಂಗಸರು ಸಾಧಕ ಜೀವ. ಒಂದು ದೃಷ್ಟಿಯಿಂದ ಗಂಡಸರಿಗಿಂತ ಹೆಚ್ಚು ಸಾಧನೆ ಮಾಡುವವರು ಹೆಣ್ಮಕ್ಕಳು. ಯಾಕಂದರೆ ಅವರಿಗೆ ಬಹಳ ಬೇಗ ಇನ್ವಾಲ್ವ್ಮೆಂಟ್ ಬರ್ತದೆ, ಸಾಧನೆಯಲ್ಲಿ ಇನ್ವಾಲ್ವ್ಮೆಂಟ್ ಬೇಕು. ನಮಗೆ ಗಂಡಸರಿಗೆ ಅಷ್ಟು ಬೇಗ ಇನ್ವಾಲ್ವ್ಮೆಂಟ್ ಬರೋಲ್ಲ. ಅವರು ಪೂಜೆ ಮಾಡ್ತಾ ಇರ್ತಾರೆ, ಸಹಸ್ರನಾಮ ಹೇಳ್ತಾ ಇರ್ತಾರೆ, ಅದು ಅವ್ರ ತಲೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಈ ಪೂಜೆ ಸಹಸ್ರನಾಮ ಮುಗಿದ ಮೇಲೆ ಪೇಟೆಯಲ್ಲಿ ಏನು ಕಾರ್ಬಾರ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಕೆಲಸ. ಸೊ ಅವರು ಸ್ವಲ್ಪ ಕಾರ್ಬಾರ್ನವ. ಹೆಣ್ಮಕ್ಳಿಗೆ ಕಾರ್ಬಾರ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. ಪುರುಷ ಸಹಸ್ರನಾಮ ಹೇಳುವಾಗ ಸಹಸ್ರನಾಮವೇ ಆ ಇನ್ವಾಲ್ವ್ಮೆಂಟ್. ಆದ್ದರಿಂದ ಇದು ಶಾಸ್ತ್ರೀಯವಾದ ವಿಷಯ ನಾನು ಹೇಳ್ತಾ ಇರೋದು. ನಾನೇನು ಹೆಣ್ಮಕ್ಳನ್ನು ಪ್ಲೀಸ್ ಮಾಡಲಿಕ್ಕೋಸ್ಕರ ಹೇಳ್ತಾ ಇಲ್ಲ. ಶಾಸ್ತ್ರೀಯವಾಗಿ ಹೆಣ್ಮಕ್ಕಳಿಗೆ ಒಂದು ವಿಷಯದಲ್ಲಿ ಇನ್ವಾಲ್ವ್ಮೆಂಟು ಜಾಸ್ತಿ. ಗಂಡಸರಿಗೆ ಅಷ್ಟು ಸುಲಭ ಇನ್ವಾಲ್ವ್ಮೆಂಟ್ ಬರೋಲ್ಲ. ಅವ್ರು ಸ್ವಲ್ಪ ಕಮರ್ಷಿಯಲ್. ಅದು ದೇವರನ್ನು ಸಹಸ್ರನಾಮ ಹೇಳಿದರೆ ಏನು ಲಾಭ ಅಂತ ಲೆಕ್ಕಾಚಾರ. ಅದನ್ನ ಲಾಭ ಏನು ಅಂತ. ಹೆಣ್ಮಕ್ಳಿಗೆ ಲಾಭನಷ್ಟೇ ಇಲ್ಲ ಯೋಚನೆ ಹೇಳಬೇಕು, ಅದು ದೇವರಿಗೆ ಪ್ರಿಯಾಸರಿ ಹೇಳಿದ್ರು. ಗಂಡಸರಿಗೆ ಆಗಲ್ಲ. ಅದು ಏನು ಪ್ರಾಪ್ತಿ ಅಂತ, ಏನು ಪ್ರಾಪ್ತಿ ಅಂತ ಹೀಗೆ ಬರುತ್ತೆ ಕೈ. ಅದು ಏನೋ ಪ್ರಾಪ್ತಿ ಇರಬೇಕು, ಇದ್ರೆ ನಾ ಯಾಕೆ ಹೇಳಬೇಕು. ಹಾಗಾಗಿ ಗಂಡಸರಿಗೆ ಇನ್ವಾಲ್ವ್ಮೆಂಟ್ ಬರುವುದು ಯಾವಾಗಲೂ ಕಷ್ಟ. ಹಾಗೆ ಸಹಜವಾಗಿ ಪುರುಷರು ಹೆಣ್ಮಕ್ಕಳೇ. ಆದ್ದರಿಂದ ಪುರುಷ ಶಬ್ದ ಮನುಷ್ಯರಲ್ಲಿ ಸ್ತ್ರೀಯರಿಗೂ ಹೇಳ್ಬೋದು, ಗಂಡಸರಿಗೂ ಹೇಳ್ಬೋದು, ಎಲ್ಲರೂ ಪುರುಷರು. ಆದರೆ ನಿಜವಾದ ಪುರುಷ ಭಗವಂತ ಒಬ್ಬನೇ ಎಲ್ಲ ಅರ್ಥದಲ್ಲಿ. ಈ ಕ್ಷರಪುರುಷ, ಅಕ್ಷರ ಪುರುಷ, ಪರಮಪುರುಷ ಅಥವಾ ಪುರುಷೋತ್ತಮ ಅಂತ ಗೀತೆಯಲ್ಲಿ ಇದನ್ನೇ ಹೇಳಿದ್ದು. ನಾವೆಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಕೂಡ ಕ್ಷರಪುರುಷರು. ಅಂದರೆ ಕ್ಷರವಾಗುವ ನಶ್ವರವಾದ ದೇಹದಲ್ಲಿರುವವರು. ಶ್ರೀ ಲಕ್ಷ್ಮಿ ಇದ್ದಾಳೆ, ಅವಳು ಅಕ್ಷರಪುರದಲ್ಲಿ, ಅವಳು ನಾಶವಾಗದ ಪುರದಲ್ಲಿ ಇರುವಂಥವಳು ಲಕ್ಷ್ಮಿ.
ಅವಳು ಅಕ್ಷರ ಪುರುಷಳು ನೋಡಿ, ಅವಳು ಪುರುಷ. ಈ ಎರಡರಕ್ಕಿಂತಲೂ ಮೇಲೆ ಇರುವವನು ಉತ್ತಮ ಪುರುಷ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ. ಅವನೇ ಪರಮ ಪುರುಷ, ಅವನು ಉತ್ತಮ ಪುರುಷ. ಹೀಗೆ ಪುರುಷ ಶಬ್ದ ಎಲ್ಲರನ್ನೂ ಹೇಳುತ್ತೆ. ವಿಶೇಷವಾಗಿ ಮುಖ್ಯವಾಗಿ ಉತ್ತಮ ಪುರುಷನ ಅಲ್ವ. ಯಾವುದೇ ಒಂದು ಶಬ್ದಕ್ಕೆ ಅದರ ಮುಖ್ಯ ಅರ್ಥ ಅದಲ್ವ, ಉತ್ತಮವಾದ ಮುಖ್ಯ ಅರ್ಥ. ಹಾಗಾಗಿ ಪುರುಷ. ಆದ್ದರಿಂದ ಸೂಕ್ತಗಳಲ್ಲಿ ಶ್ರೇಷ್ಠವಾದ ವಿಷ್ಣು ಸೂಕ್ತವನ್ನು ಪುರುಷ ಸೂಕ್ತ ಅಂತ ಕರೆದರು. ಅದು ಭಗವಂತನನ್ನು ವಿಶೇಷವಾಗಿ ಹೇಳುವ ಸೂಕ್ತ ಮತ್ತು ಎಲ್ಲ ವೇದಗಳಲ್ಲಿ ಬರುವ ಸೂಕ್ತ. 3 ವೇದಗಳಲ್ಲಿ ಬರುತ್ತೆ, 4 ವೇದಗಳಲ್ಲಿ ಬರುತ್ತೆ. ಋಗ್ವೇದದಲ್ಲಿ ಬರುತ್ತೆ, ಯಜುರ್ವೇದದಲ್ಲಿ ಬರುತ್ತೆ, ಸಾಮವೇದದಲ್ಲಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಪಾಠ ವ್ಯತ್ಯಾಸಗಳಿದೆ. ಅಥರ್ವೇದದಲ್ಲಿ ಬರುತ್ತೆ. ಅದು ಒಂದು. ಮತ್ತು ಅದು ಎಲ್ಲ ವೇದಗಳಿಗೆ ಮೂಲ ಸೂಕ್ತ. ಹಾಗಾಗಿ ಪುರುಷ ಅವನು ಎಲ್ಲರ ಪುರದೊಳಗೂ ಇರುವವನು ಅವನೇ. ಆದ್ದರಿಂದ ಅವನು ನಿಜವಾದ ಪುರುಷ. ಭಗವಂತನನ್ನು ಪುರುಷ ಅಂತ ಉಪಾಸನೆ ಮಾಡಿ. ಇದರಲ್ಲೊಂದು ತಮಾಷೆ ಏನು ಗೊತ್ತುಂಟಾ? ಪುರುಷ ಅನ್ನುವುದಕ್ಕೆ ತತ್ಪುರುಷೋ ಮಾನವ ಸಂಸ್ಕೃತದಲ್ಲಿ ಗಂಡ ಅಂತ ಒಂದು ಅರ್ಥ ಇದೆ. ಪುರುಷ ಅಂದರೆ ಗಂಡಸು ಅಷ್ಟೇ ಅಲ್ಲ, ಗಂಡ. ಅದು ತುಳುವಿನಲ್ಲಿದೆ. ತುಳುವಿನಲ್ಲಿ ಗಂಡನಿಗೆ ಪುರುಷ ಅಂತಲೇ ಹೇಳೋದು. ಅವನು ಪುರುಷೇ, ಆಯೇ ಹಳೆ ಪುರುಷೇ. ಪುರುಷೇ ಅಂದರೆ ಗಂಡ ಅಂತ ಅನ್ನುವ ಅರ್ಥ ತುಳು ಭಾಷೆಯಲ್ಲಿದೆ. ಹಿಂದಿಯಲ್ಲಿ ಹೆಂಡತಿ ಅನ್ನುವಂಥಲ್ಲಿ ಸ್ತ್ರೀ ಅನ್ನೋ ಶಬ್ದ ಇಸ್ಕಿ ಸ್ತ್ರೀ. ಸ್ತ್ರೀ ಅಂದರೆ ಹೆಂಡತಿ, ಹೆಣ್ಣು ಅಲ್ಲ. ಹೆಣ್ಣು ಹೌದು, ಹೆಂಡತಿ. ಹಾಗೆ ಪುರುಷ ಅಂದರೆ ಗಂಡ ಮತ್ತು ಗಂಡು ಎರಡೂ ಆಗುವು. ಹಾಗೆ ಆದ್ದರಿಂದ ಒಂದು ತಮಾಷೆ ಏನು ಗೊತ್ತುಂಟಾ? ಹೆಣ್ಮಕ್ಕಳಿಗೆ ದೇವರನ್ನು ಉಪಾಸನೆ ಮಾಡೋದು ಬಹಳ ಸುಲಭ. ಅವನು ನನ್ನ ಗಂಡ. ಗಂಡಸರಿಗೆ ಗಂಡ ಅಂತ ಉಪಾಸನೆ ಮಾಡಲಿಕ್ಕೂ ಆಗೋಲ್ಲ, ಅವರು ಉಪಾಸನೆ ಮಾಡಲಿಕ್ಕೂ ಪಚಿತಿ. ಹೆಣ್ಮಕ್ಕಳು ದೇವರು ನನ್ನ ಪುರುಷ ಅಂದರೆ ನನ್ನ ಗಂಡ. ಈ ಕೆಲವು ಮಡಿವಂತರು ಹೇಳ್ತಾರೆ ಏನು ಅಂದರೆ, ಗಂಡನನ್ನೇ ಉಪಾಸನೆ ಮಾಡಬೇಕಂತ ಹೆಣ್ಮಕ್ಕಳು. ದೇವರನ್ನು ನೇರ ಉಪಾಸನೆ ಮಾಡಬಾರದು. ಅದು ಗಂಡಸರೇ ಮಾಡಿಕೊಂಡದ್ದು, ಶಾಸ್ತ್ರದಲ್ಲಿ ಏನಿಲ್ಲ. ಅವನು ಗಂಡನಲ್ಲಿ ಇರುವ ದೇವರನ್ನು ಉಪಾಸನೆ ಮಾಡಬೇಕಂತೆ. ಹಾಗಿದ್ದರೆ ಗಂಡಸರು ಹೆಂಡತಿಯಲ್ಲಿರುವ ದೇವರನ್ನು ಯಾಕೆ ಉಪಾಸನೆ ಮಾಡಬಾರದು? ಅಲ್ಲ, ಇದು ನಾವು ಕುಚದ್ಯ ಕಾಣೋದು. ಗಂಡನಲ್ಲಿರುವ ದೇವರನ್ನೇ ಬೇರೆ ದೇವರನ್ನು ಉಪಾಸನೆ ಮಾಡೋದು. ಪತ್ಯಂತರ್ಗತನಾದ ಹಾಗೆ ಪತ್ನಿಯಂತರ್ಗತ ಭಗವಂತನನ್ನು ಗಂಡಸರು ಯಾಕೆ ಚಿಂತನೆ ಮಾಡಬಾರ್ದು? ಯಾಕೆ? ವೈ ಡಿಸ್ಕ್ರಿಮಿನೇಷನ್? ಅವರು ಡೈರೆಕ್ಟ್ ದೇವರನ್ನು ಚಿಂತನೆ ಮಾಡ್ಬೋದಂತೆ. ಹೆಂಗಸರು ಮಾತ್ರ ಗಂಡನಲ್ಲಿ. ಅದೇ ಇದು ಗಂಡನಲ್ಲಿರುವ ಭಗವಂತ ಅಂದರೆ ಗಂಡ ಭಗವಂತ, ಅದು ಕರೆಕ್ಟ್. ಗಂಡನಲ್ಲಿ ಇರುವ ಭಗವಂತನ ಚಿಂತನೆ ಮಾಡುವುದು ಅಂದರೆ ಒಂದು ತಮಾಷೆ ಗೊತ್ತುಂಟ? ದೇವರನ್ನು ಹೇಗೆ ಚಿಂತನೆ ಮಾಡಬೇಕು? ಒಂದೊಂದು ಜನ್ಮಕ್ಕೆ ಒಬ್ಬೊಬ್ಬ ಗಂಡ. ಎಷ್ಟು ದೇವರು, ಎಷ್ಟು ಗಂಡ? ಈ ಪೂಜೆ ಚಿಂತನೆ ಮಾಡೋರಿಗೆ ಪಚಿತಿ ಅಲ್ವ? ಯಾವ ಜನ್ಮದ ಗಂಡನನ್ನು ಚಿಂತನೆ ಮಾಡಬೇಕು ಅವರು? ಇದೆಲ್ಲ ಅಸಂಗತ. ಭಗವಂತನ ಉಪಾಸನೆಯ ಬಗೆಗೆ ಏನೂ ಗೊತ್ತಿಲ್ಲದ ಪಂಡಿತರ ಕೈಯಲ್ಲಿ ವೇದಾಂತ ಸಿಕ್ಕಿ ಇದೆಲ್ಲ ಅಧ್ವಾನ. ಹೆಂಗಸರು ಪತ್ಯಂತರ್ಗತ ಗಂಡನ್ನೇ ಉಪಾಸನೆ ಮಾಡೋದು. ಯಾಕೆಂದು ಹೇಳಿ ಅವರಿಗೂ ಗೊತ್ತಿಲ್ಲ. ಅದು ಏನೋ ಗಂಡಸರು ಒಂದು ಖುಷಿ, ನನ್ನ ಹೆಂಡತಿ ಯಾರೂ ಮಾಡೋಲ್ಲ, ಹೆಂಡತಿ ಆದರೂ ಪೂಜೆ ಮಾಡ್ತಾಳಲ್ಲ ಅಂತ ಒಂದು ಸ್ವಲ್ಪ ತೃಪ್ತಿ. ಬೇರೆ ಯಾರೂ ಮೂಸುವುದಿಲ್ಲ. ಕಡೆ ಹೆಂಡತಿ ಆದರೂ ಪೂಜೆ ಮಾಡ್ತಾಳಲ್ಲ ಅಂತ ಒಂದು ಈಗೋ ಬರುತ್ತೆ ಅನ್ನೋ, ಬೇರೆ ಏನು ಉಪಯೋಗ ಇಲ್ಲ ಅದರಿಂದ. ಹಾಗಾಗಿ ಅವನು ಪುರುಷ, ಎಲ್ಲರಿಗೂ ಗಂಡ. ಅವನ ಮುಂದೆ ನಾವೆಲ್ಲರೂ ಹೆಣ್ಣುಗಳು. ಆಮೇಲೆ ನೋಡಿ ತಮಾಷೆ ಅಂದರೆ, ಪ್ರಳಯ ಕಾಲ ನಂತರ ಜಗತ್ತನ್ನು ಸೃಷ್ಟಿ ಮಾಡಿದ, ಆ ಪುರದಲ್ಲಿ ನಿಂತ, ಅದನ್ನ ಪುರುಷನಾದ. ಬ್ರಹ್ಮಾಂಡದ ಪುರದಲ್ಲಿ ನಿಂತ. ಸೃಷ್ಟಿಯಾಗೋ ಮುಂಚೆ ಬ್ರಹ್ಮಾಂಡ ಇರಲಿಲ್ಲ. ಆಗ ಏನಾದ? ಸಲಿಲಂ. ಸೃಷ್ಟಿಯಾಗೋ ಮುಂಚೆ ಏನಿದ್ದದ್ದು? ಅಯ್ಯೋ, ಪ್ರಳಯ ಸಮುದ್ರ ಇತ್ತಪ್ಪ, ಏನೂ ಇರಲಿಲ್ಲ. ಅರೆ, ಏನು ಇರಲಿಲ್ಲ ಅಂತೀರಿ, ಪ್ರಳಯ ಸಮುದ್ರ ಇತ್ತು ಅಂತೀರಿ. ಇದು ಮತ್ತೆ ಕಾಂಟ್ರಡಿಕ್ಷನ್ ಅಲ್ವಾ? ನಾಸದಾಸಿ ನೋಸದಾಸಿ ತದಾನೀಂ ನಾಸಿ ತದಯೋ ವ್ಯೋಮ ಪರೋಯತ್. ಅಲ್ಲಿ ಯಾವುದೂ ಇರಲಿಲ್ಲ, ಮತ್ತು ಏನಿತ್ತು? ಪ್ರಳಯ ಸಮುದ್ರ ಇತ್ತು. ಅದು ಹೇಗೆ ಇರೋದು? ಯಾವುದೂ ಇಲ್ಲದೆ ಇದ್ದಾಗ ಸಮುದ್ರ ಇರೋದು ಹೇಗೆ? ಸಮುದ್ರ ಇದೆ ಅಂದರೆ ಸಮುದ್ರ ನಿಲ್ಲಕ್ಕೆ ಅಡಿಯಲ್ಲಿ ಅದಕ್ಕೆ ಒಂದು ಬೆಡ್, ರಿವರ್ ಬೆಡ್ ಇದ್ದ, ನೆಲವೂ ಇರಬೇಕು. ಹಾಗೆ ನೆಲ ಇತ್ತು, ಸಮುದ್ರ ಇತ್ತು, ಎಲ್ಲ ಇತ್ತು, ಮತ್ತು ಯಾವುದೂ ಇರಲಿಲ್ಲ ಅಂದರೆ ಏನು? ಅದೆಲ್ಲ ಪ್ರಶ್ನೆ ಮಾಡಬಾರ್ದು. ಅದು ದೇವರ ಮಹಿಮೆ. ನೀವು ಪುರಾಣಕಾರರ ಹತ್ರ ಕೇಳಿಬಿಟ್ರೆ ಅದು ದೇವರ ಮಹಿಮೆ. ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದರೆ ಪಾಪ ಬರುತ್ತೆ. ಆಯ್ತು ಸ್ವಾಮಿ, ಪಾಪ ಬಂದರೆ ಬರಲಿ, ನಮಗೆ ಉತ್ತರ ಕೊಡಿ. ಅದು ಕೇಳಲೇಬಾರ್ದು. ಅವ್ರು ಉತ್ತರ ಗೊತ್ತಿಲ್ಲದೆ ಇದ್ದದಕ್ಕೆ ಇದೆಲ್ಲ ಟೆಕ್ನಿಕ್ಗಳು ಹುಟ್ಟಿಕೊಂಡಿದ್ದಾವೆ. ಅದು ಕೇಳಿದರೆ ಪಾಪ ಬರುತ್ತೆ, ನರಕಾದ್ಯ ಅನರ್ಥ ಆಗುತ್ತೆ. ಕೇಳುವುದೇ ತಪ್ಪು ಅಲ್ಲ, ಅದಕ್ಕೊಂದು ಉತ್ತರ ಇರಬೇಕಲ್ಲ.
ಕೇಳೋದೇ ತಪ್ಪು ಅಂದರೆ ನರಕಾದಿಂದ ಅರ್ಥ ಆಗುತ್ತೆ ಅಂದರೆ ಅದಕ್ಕೆ ಏನು ಉತ್ತರ ಇರಬೇಕಲ್ಲ. ನರಕ ಆದರೆ ಆಗಲಿ, ಮೊದಲು ಹೇಳ್ರಿ. ಬರೋಲ್ಲ, ಜನರಿಗೆ ಗೊತ್ತಿಲ್ಲ ಅದನ್ನು ಹೇಳೋಲ್ಲ. ಅದು ನರಕಾದ್ಯನ ಅರ್ಥ. ಸುಮ್ಮನೆ ನಮ್ಗೆ ಗೊತ್ತಿಲ್ಲದಕ್ಕೆ ನರಕವನ್ನು ಯಾಕೆ ಹೇಳುತ್ತಾ ಇರಬೇಕು? ನರಕಾದ್ಯನ ಅರ್ಥ ಆಗತ್ತೆ ಅಂತ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ಬಾರ್ದು. ಫ್ರ್ಯಾಂಕಾಗಿ ಹೇಳ್ಬೋದು, ನನಗೆ ಗೊತ್ತಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಜ್ಞಾನಿಗಳಿಗೆ ಆ ಒಂದು ಸಿನ್ಸಿಯಾರಿಟಿ ಇತ್ತು. ಉದ್ದಾಲಕ, ಶ್ವೇತಕೇತು, ಅಣ್ಣ ಅಪ್ಪ ಮಗ. ಶ್ವೇತಕೇತು ಎಷ್ಟೋ ವಿಷಯಗಳಲ್ಲಿ ತಾನು ಮಹಾ ವಿದ್ವಾಂಸ. ಯಾಕೆಂದರೆ ಕಾಲೇಜಿನಲ್ಲಿ ಕಲಿತು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದವ ಅವ. ಸರಿ, ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಬಂದವ ಮಹಾ ಬುದ್ಧಿವಂತರ ಅನ್ನೋ ಭ್ರಮೆ ಬಂದೋಯ್ತು ಅವನಿಗೆ. ಅಪ್ಪ ಯೂನಿವರ್ಸಿಟಿಗೆ ಹೋಗಲಿಲ್ಲ, ಅದರಿಂದ ಅಪ್ಪನಿಗಿಂತ ನಾನು ಜಾಣ. ಇದು ಈ ಸಾಮಾನ್ಯ ಈಗಲೂ ಪಾಪ ಈ ಹಳ್ಳಿಯ ಅಪ್ಪ ಅಮ್ಮಂದಿರು ಮಗ ಜಾಣ ಆಗಬೇಕು ಅಂತ ಕಾಲೇಜಿಗೆ ಕಳಿಸೋದು, ಮನೆ ಬಂದ ಮೇಲೆ ನನ್ನ ಅಪ್ಪನ ಕರೀಲಿಕ್ಕೆ ಸುಮಾರಾಗತ್ತೆ ಅವರಿಗೆ. ಅದೇ ಥರ ಶ್ವೇತಕೇತುವಿಗೆ ನನ್ನ ಅಪ್ಪನಿಗೆ ನಮಸ್ಕಾರ ಯಾಕೆ ಮಾಡಬೇಕು? ನಾನು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದವ ಅಂತ. 12 ಸ್ತಬ್ಧ ಏಯಾಯ, 12 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಸ್ತಬ್ಧ, ತಲೆ ಬಗ್ಗಿಸಲೇ ಇಲ್ಲ ಅಂತೆ ಅಪ್ಪನ ಮುಂದೆ ಬಂದು. ಆ ರೀತಿ ಒಂದು ಈಗೋ ಬಂತು ಅವನಿಗೆ. ತಮಾಷೆ ಏನು ಅಂದರೆ, ಆ ಈಗೋದಲ್ಲಿ ನಿಮ್ಮ ತಂದೆ ಅವನನ್ನು ತೀರ್ತಾರೆ, ಅದು ಬೇರೆ. ಅವನು ಬೇರೆ ಬೇರೆ ಕಡೆ ಹೋಗ್ತಾನೆ ಸಭೆಗೆ, ವಿದ್ವತ್ ಸಭೆಗೆ. ಅಂದರೆ ಪ್ರಶಸ್ತಿ ಪಡಿಬೇಕು. ನಾನು ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದವ, ಅದರಿಂದ ಎಲ್ಲ ಕಡೆ ನಾನು ಹೋದಲ್ಲೆಲ್ಲ ಪಂಡಿತರು ನನಗೆ ಮಣಿಲೇಬೇಕು ಅಂತ ಸಭೆಗಳಿಗೆ ಹೋಗ್ತಾನೆ. ಎಲ್ಲ ಸಭೆಯಲ್ಲೂ ಮುಖಭಂಗ ಆಗುತ್ತೆ ಅವನಿಗೆ. ಇದು ಉಪನಿಷತ್ತಿನಲ್ಲಿ ಬಂದದ್ದು. ಅವನಿಗೆ ಉತ್ತರ ಕೊಡಲಿ ಬರೋದಿಲ್ಲ. ಕಡೆಗೆ ಸೀದಾ ಅಪ್ಪನ ಹತ್ರ ಬರ್ತಾನೆ. ಅಪ್ಪ, ಹೀಗೆ ಕೇಳಿದರು, ಅದು ನನಗೆ ಆ ವಿಷಯ ಗೊತ್ತಿಲ್ಲ. ಅದನ್ನು ಅವನು ಹೇಳು ಈಗೋ ನೋಡಿ, ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಪ್ರಾಯ ನಮ್ಮ ಪ್ರೊಫೆಸರ್ಗಳಿಗೂ ಗೊತ್ತಿರಲಿಲ್ಲ, ಅದರಿಂದ ಅವರು ಹೇಳಲಿಲ್ಲ. ನಮ್ಮ ಪ್ರೊಫೆಸರು ಕಾಲೇಜಿನಲ್ಲಿ ಹೇಳಲಿಲ್ಲ, ಯಾಕೆಂದರೆ ಪ್ರಾಯ ಅವರಿಗೂ ಗೊತ್ತಿಲ್ಲ. ಆದರೆ ಈಗ ನಾನು ಉತ್ತರ ಕೊಡಬೇಕಾಗಿದೆ. ನನಗೆ ಕೇಳಿದ್ದಾನೆ ಆ ಸಭೆಯಲ್ಲಿ ರಾಜ ಅಂತ ತಂದೆ ಅಂತ ಹೇಳ್ತಾನೆ. ಅವಾಗ ತಂದೆ ಏನು ಹೇಳ್ತಾನೆ? ನಾಹಮಪ್ಯೇತ ದ್ವೇದ ವತ್ಸ, ನನಗೂ ಗೊತ್ತಿಲ್ಲಪ್ಪ. ನಾವು ಇಬ್ಬರು ಹೋಗಿ ಆ ಪ್ರಶ್ನೆ ಹಾಕಿದಂಥ ವಿದ್ವಾಂಸನ ಹತ್ರ ಹೋಗಿ ಕಲಿಯೋಣ. ತಂದೆ ಮಗನ ಹತ್ರ ಹೇಳೋದು, ಇದು ನನಗೆ ಗೊತ್ತಿಲ್ಲ, ನಾವು ಹೋಗಿ ಇಬ್ಬರು ಒಟ್ಟಿಗೆ ಕಲಿಯೋಣ. ಇಬ್ಬರು ಒಟ್ಟಿಗೆ ಕಲಿಯೋಣ ಅಂತಾರೆ. ನಿನ್ನ ಒಟ್ಟಿಗೆ ನಾನು ಕಲಿತೇನೆ. ತಂದೆ ಮಗನೊಟ್ಟಿಗೆ ಕಲೀಲಿಕ್ಕೆ ತಯಾರಿದ್ದಾನೆ, ಆದರೆ ಮಗ ತಂದೆ ಒಟ್ಟಿಗೆ ಕಲೀಲಿಕ್ಕೆ ತಯಾರಿಲ್ಲ. ನೀವು ಹೋಗಿ ಕಲ್ಕೊಂಡು ಬಂದು ಹೇಳ್ರಿ ಅಂತಾನೆ ಅವನಿಗೋ. ಇದು ಕ್ಯಾರೆಕ್ಟರು ವೇದಕಾಲದ ಋಷಿಗಳು. ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇದ್ದಾಗ ಪ್ರಶ್ನೆ ಕೇಳಬಾರದು ಅಂತ ಹೇಳಬಾರದು. ಅದು ನರಕಾದ್ಯನರ್ಥ ಆಗುತ್ತೆ ಅಂತ ಹೇಳಬಾರ್ದು. ಇದು ಯಾಕೆ ಇಷ್ಟು ವಿರೋಧ ಹೇಳಿದೆ? ಇನ್ನು ಯಾರಾದರೂ ನಿಮ್ಮ ಹತ್ರ ಅದು ನೀವು ಅಯೋಗ್ಯರು, ಪ್ರಶ್ನೆ ಹಾಗೆ ಕೇಳುವ ಹಂಗಿಲ್ಲ ಅಂತ ಹೇಳಿದರೆ ಅವರಿಗೆ ಉತ್ತರ ಗೊತ್ತಿಲ್ಲ ಅಂತ ಅರ್ಥ ಅಂತ ತೀರ್ಮಾನ ಮಾಡಿಕೊಳ್ಳಿ. ಅದನ್ನು ಅವರು ಉತ್ತರ ಕೊಡಲಿಕ್ಕೆ ಅಯೋಗ್ಯರಿದ್ದಾರೆ, ಅದಕ್ಕೋಸ್ಕರ ನೀವು ಅಯೋಗ್ಯರು ಅಂತ ಹೇಳೋದು. ನೀವು ಅಯೋಗ್ಯರು, ನಿಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಆಯಿತು. ಹಾಗಾಗಿ ಮೊದಲು ಏನಿತ್ತು? ಪ್ರಳಯ ಇತ್ತು. ಪ್ರಳಯ ಕಾಲದಲ್ಲೇ ಇತ್ತು, ಸಮುದ್ರ ಇತ್ತು. ಸಲಿಲಮಾಸೀತ್ ಸರ್ವಮಾ ಸಲಿಲಂ, ಬರೀ ನೀರು ತುಂಬಿತ್ತು ಅಂತ. ಅದು ಹಾಗೆ ಪ್ರಳಯ ಕಾಲದಲ್ಲಿ ನೀರು ತುಂಬೋದು. ಅದು ನೀರು ಅಂದರೆ ನೀವು ತಿಳ್ಕೊಂಡ ನೀರಲ್ಲ. ನಾವು ತಿಳ್ಕೊಂಡ ನೀರಾದರೆ ಅದು ಪ್ರಳಯ ಕಾಲ ಇರಲಿಕ್ಕೆ ಸಾಧ್ಯ. ಯಾಕೆಂದರೆ ಮಣ್ಣು ನಾಶ ಆಯಿತು, ನೀರು ನಾಶ ಆಯಿತು, ಬೆಂಕಿ ನಾಶ ಆಯಿತು, ಗಾಳಿ ಅದು ಏನೂ ಇಲ್ಲ. ಅಷ್ಟೇ ಅಲ್ಲ, ಆಕಾಶ ಕೂಡ ಇರಲಿಲ್ಲ. ಅದೆಂತದ್ರಿ ಮತ್ತೊಂದು ವಿಷಯ. ಆಕಾಶ ಇಲ್ಲದೇ ಇದ್ದರೆ ಏನೊಂದು ಇದೆ ಅಂತ ಅರ್ಥ ಅಲ್ವಾ? ಆಕಾಶ ಅಂದರೆ ಏನೂ ಇಲ್ಲದೇ ಇರುವುದು. ಆಕಾಶ ಇಲ್ಲ ಏನೋ ಉಂಟು ಅಂತಾಯ್ತಲ್ಲ ಮತ್ತು ಪುನಃ. ಇದು ಭಚೀತಿ. ಈ ವೇದಾಂತ ಅರ್ಥ ಆಗಬೇಕಾದ್ರೆ ಮಹಾಭಚೀತಿ. ಅದು ಅಬದ್ಧ ಅರ್ಥ ಆಗೋದು ಸುಲಭ, ಅರ್ಥ ಆಗೋದು ನಿರ್ಧಾನ. ಆಕಾಶ ಇರಲಿಲ್ಲ ಅಂದರೆ ನೋಡಿ, ಆಕಾಶದಲ್ಲಿ ಈಗ ಏನಿದೆ? ಆಕಾಶ ಇಲ್ಲ ಅಂದರೆ ಸ್ಪೇಸ್ ಇಲ್ಲ ಅಂತ ಅರ್ಥ ಅಲ್ಲ. ಸ್ಪೇಸ್ ಯಾವಾಗಲೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಆಕಾಶದಲ್ಲಿ ಈಗ ಏನಿದೆ? ಅಲ್ಟ್ರಾವೈಲೆಟ್ ರೇಸ್ ಇದೆ, ಅದು ಇರಲಿಲ್ಲ. ಅಂದರೆ ಬಣ್ಣ ಸಹಿತವಾದ, ಅಂದರೆ ಆಕಾಶದಲ್ಲಿ ಬಣ್ಣ ಇರಲಿಲ್ಲ ಮುಂಚೆ ಕಾಣದ. ಈಗ ಸೃಷ್ಟಿ ಕಾಲದಲ್ಲಿ ಕಣ್ಣಿಗೆ ಕಾಣದ ಒಂದು ಬಣ್ಣ ಇದೆ. ಆಕಾಶೋ ನೀಲಿ ಮೋದೀತಿ ವೇದದಲ್ಲಿ ಹೇಳಿದ್ರು, ನೋಡಪ್ಪ ನೀಲಿ ಬಣ್ಣದ ಆಕಾಶ ನೋಡೋದು ಕಾಣೋಲ್ಲ, ನಿನ್ನ ದೋಷ, ಅದು ಆಕಾಶದ ದೋಷ ಅಲ್ಲ. ಆಕಾಶದಲ್ಲಿ ನೀಲವರ್ಣ ಇದೆ, ಪ್ರಳಯ ಕಾಲದಲ್ಲಿ ಅದಿಲ್ಲ, ಆ ಪ್ಯಾಚ್ ಹೊರಟೋಯ್ತು. ಹಾಗಾಗಿ ಆಕಾಶವೂ ಇಲ್ಲ. ಇಷ್ಟೆಲ್ಲ ವಿಷಯ ಗೊತ್ತಿಲ್ಲದಿದ್ದರೆ ಮಂತ್ರವೇ ಅರ್ಥ ಆಗೋಲ್ಲ. ಹುಚ್ಚು ಏನು ಆಕಾಶ ಇಲ್ಲ ಅಂದರೆ ಏನು ಅರ್ಥ? ಅದಕ್ಕೆ
ಆಯಿತು, ಈಗ ಆಕಾಶ ಇಲ್ಲ ಅಂತ ಗೊತ್ತಾಯಿತು, ಗಾಳಿ ಇಲ್ಲ ಅರ್ಥ ಆಗುತ್ತೆ ನಮಗೆ, ಬೆಂಕಿ ಇಲ್ಲ ಅರ್ಥ ಆಗುತ್ತೆ. ಅಂದರೆ ನೀರಿಲ್ಲ ಸಮುದ್ರ ಇತ್ತು ಅಂದರೆ ಏನು? ಅದು ಅಪ್ರಕೇತಂ ಸಲಿಲಮ ಇದಂ, ಅದು ಅಪರಂಪಾರವಾದ ಸಮುದ್ರ ಅಂದರು. ಅದು ಒಂದು ರಿವರ್ ಬೆಡ್ ಇದ್ದ, ಒಂದು ಸಮುದ್ರದ ಅಡಿಯಲ್ಲಿ ಒಂದು ಪಾತಳಿ, ಅದರಲ್ಲಿ ಇರುವ ನೀರಿನಂತೆ ಅಲ್ಲ, ಮತ್ತು ಅದು ಇಡೀ ಆಕಾಶದಲ್ಲಿ ತುಂಬಿದ ಅಪರಂಪಾರವಾದ ಸಮುದ್ರ. ನೀರು ಹಾಗಿರೋದಿಲ್ಲ. ಮತ್ತು ಏನು ಸಮುದ್ರ? ನಾವು ಹೇಳ್ತೇವೆ ನೋಡಿ, ಸೃಷ್ಟಿಗೆ ಕಾರಣಭೂತವಾದಂಥ ಒಂದು ದ್ರವ್ಯವನ್ನು ನೀರು ಅಂತ ಹೇಳೋದು. ಈಗ ಒಬ್ಬ ಹುಡುಗಿ ಗರ್ಭಿಣಿ ಆದಾಗ ಅವಳಿಗೆ ನೀರು ನಿಂತಿತು ಅಂತಾರೆ. ನೀರು ನಿಲ್ಲುವುದೊಂದು ಸೃಷ್ಟಿಗೆ ಬೇಕಾದಂಥ ಪ್ರಿಪರೇಷನ್ ಪ್ರಾರಂಭ ಆಯಿತು ಅಂತ ಅರ್ಥ. ಹಾಗೆ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಬೇಕಾದ ಮೂಲದ್ರವ್ಯ ಉಂಟಲ್ಲ, ಅದು ನೀರು. ಅಂದರೆ ಪ್ರಕೃತಿ, ಪ್ರಾಕೃತ ಪ್ರಪಂಚಕ್ಕೆ ಮೂಲಭೂತವಾಗಿ ಇರತಕ್ಕ ಪ್ರಕೃತಿಯೇ ತುಂಬಿತ್ತು. ಅದು ಇನ್ನೂ ನಿಮಗೆ ಸ್ಪಷ್ಟವಾಗಿ ಹೇಳೋದಿದ್ದರೆ, ಆಕಾಶದ ತುಂಬ ಪ್ರಳಯದಲ್ಲಿ ಏನಿದೆ, ಇವಾಗ ಭೂಮಿ ಇದೆ, ಭೂಮಿ ನಾಶ ಆಯಿತು. ಭೂಮಿ ನಾಶ ಆದರೆ ಏನಾಗುತ್ತೆ? ಭೂಮಿಯ ಒಂದೊಂದು ಅಣುಕಣವೂ ಕೂಡ ಸ್ಪ್ಲಿಟ್ ಆಗಿ ಚದರಿ ಹೋಗುತ್ತೆ. ಆಗ ಆಕಾಶದಲ್ಲಿ ಪರಮಾಣುಗಳ ಸಮುದ್ರ ಇದೆ, ಅದೇ ಪ್ರಳಯ ಸಮುದ್ರ. ಸೊ ಇಷ್ಟು ಹೇಳಿಬಿಟ್ರೆ ಏನು ನರಕಾದ್ಯನರ್ಥ ಆಗೋದಿಲ್ಲ. ನಮ್ಗೆ ಗೊತ್ತಿದ್ದೆ ಹೇಳಿ ಗೊತ್ತಿಲ್ಲ ಅಂತ ನರಕಾದ್ಯನರ್ಥ ಆಗುತ್ತೆ ಅಂತ ಯಾಕೆ ಹೇಳಬೇಕು? ಸುಮ್ಮನೆ ನರಕದ ಮರ್ಯಾದೆ ಯಾಕೆ ತೆಗಿಬೇಕು? ಈ ನಿಜವಾಗಿ ನಮಗೆ ನರಕದ ಹೆಸರನ್ನು ಉಚ್ಚಾರ ಮಾಡೋ ಯೋಗ್ಯತೆ ಇಲ್ಲ ಅಂಥವ್ರು ಏನು ಶಾಸ್ತ್ರ ಹೇಳೋದು? ಹಾಗಾಗಿ ಪ್ರಳಯ ಕಾಲದಲ್ಲಿ ನೀರು ಇತ್ತು ಅಂದರೆ ಸೃಷ್ಟಿಗೆ ಮೊದಲು ನೀರು ತುಂಬಿತ್ತು. ಅಂದರೆ ಪರಮಾಣುದೇ ಸಮುದ್ರ ಇತ್ತು. ಅದೇ ಮೂಲ ಪ್ರಕೃತಿ ರೂಪವಾದ ಸಮುದ್ರ ಅಂತ ಹೇಳ್ತಾರೆ. ಮೂಲ ಪ್ರಕೃತಿ ಅಂದರೆ ಅದೇ ಪರಮಾಣು, ಸೃಷ್ಟಿಯ ಮೂಲದ್ರವ್ಯ. ಸೊ ಇಡೀ ಆಕಾಶದಲ್ಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ ಪರಮಾಣುಗಳು ತುಂಬಿದ್ದವು, ಅದೇ ಸಮುದ್ರ. ಆ ಪರಮಾಣು ಸಮುದ್ರದಲ್ಲಿ ಭಗವಂತ ಮಲಗಿದ್ದ, ಅಂದರೆ ತುಂಬಿದ್ದ. ಅದೇ ಪ್ರಳಯ ಸಮುದ್ರದಲ್ಲಿ ಭಗವಂತ ಮಲಗಿದ್ದ. ಏನು ಸಮಸ್ಯೆ ಇಲ್ಲ, ಪರ್ಫೆಕ್ಟ್ ಆಗಿದೆ ಸ್ಟೇಟ್ಮೆಂಟು. ನಮಗೆ ಅರ್ಥ ಆಗೋದು ಮುಖ್ಯ. ನಮಗೆ ಏನಾಗಿದೆ ಅಂದರೆ ಅದು ಎಂಥದ್ದು ದೇವರ ಮಹಿಮೆ ಅದೆಲ್ಲ ಅರ್ಥ ಆಗೋಲ್ಲ, ಸುಮ್ಮನೆ ನಂಬುವುದು ಅಷ್ಟೇ. ಇದು ಕಷ್ಟ ಆಯಿತು. ದೇವರ ಮಹಿಮೆ ಅರ್ಥ ಆಗುವಂಥದ್ದನ್ನು ನಾವು ಅರ್ಥ ಆಗೋದನ್ನು ತಿಳಿದು ಬಿಟ್ಟೆವು. ಬರೇ ತಿಳ್ಕೋಬೇಡ, ಇದು ಹಿಂದಿನವ್ರು ಮಾಡಿ ದೊಡ್ಡ ತಪ್ಪು. ತಿಳ್ಕೋಬೇಡ, ನಂಬು. ಅರೆ ತಿಳಿಯದೆ ನಂಬುದು ಹೇಗೆ ರೀ? ನಮಗೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಅಂತ ಹಿಂದಿನವರು ಹೇಳಿದರು. ಫಸ್ಟ್ ನೋ ಇಟ್, ದೆನ್ ಬಿಲೀವ್ ಇನ್ ಇಟ್. ಇವರು ಹೇಳಿದ್ರು ತಿಳ್ಕೋಬೇಕಾಗಿಲ್ಲ, ನಂಬಿದರೆ ಸಾಕು ಅಂತ. ತಿಳುವಳಿಕೆ ಇಲ್ಲದ ನಂಬಿಕೆ ಬಾಳುವುದಿಲ್ಲ, ಅದು ಹೋಗುತ್ತೆ. ತಿಳುವಳಿಕೆ ಹೋದರೆ ನಂಬಿಕೆಯೂ ಹೋಗುತ್ತೆ. ಸೊ ನಾವು ನಂಬಿಕೆಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು, ತಿಳ್ಕೋಬೇಡ ಅಂಥೇಳಿ. ನಂಬಿಕೆ ಉಳಿಬೇಕಾಗಿದ್ದರೆ ತಿಳುವಳಿಕೆ ಉಳಿಬೇಕು. ಅದನ್ನು ಅಂದ ಪ್ರಳಯ ಕಾಲದಲ್ಲಿ ಏನಿತ್ತು ಅಂದರೆ ಸಲಿಲಂ ಇತ್ತು, ಅದರಲ್ಲಿ ಭಗವಂತ ಇದ್ದ. ಈ ಸಲಿಲಂ ಅಂದರೆ ನೀರು. ಯಾಕೆ ಅಂದರೆ ಅದಕ್ಕೆ ಸಂಸ್ಕೃತದಲ್ಲಿ ಸಲಿಲಂ ಅಂದರೆ ನೀರು. ಅದಕ್ಕೆ ಮೂರು ಥರದ ರೂಪ ಉಂಟು ಅದಕ್ಕೆ. ಒಂದು ಸಲಿಲಂ, ಇನ್ನೊಂದು ಸರಿಲಂ, ಮತ್ತೊಂದು ಸಲಿರಂ. ಇದಿಷ್ಟು ನೀರಿನ ಹೆಸರು ಸಂಸ್ಕೃತದಲ್ಲಿ. ಅಂದರೆ ರಾ ಮತ್ತು ಲಾಗಳನ್ನು ಸ್ಪ್ಲಿಟ್ ಮಾಡಿ ಅದು ಇನ್ನೂ 4 ಸರಿರಂ, ಸರಿರಂ, ಸಲಿಲಂ, ಸಲಿರಂ, ಸರಿಲಂ. ಈ 4 ರೂಪಗಳಿಗೂ ಸಂಸ್ಕೃತ ನೀರು ಅಂತ ಅರ್ಥ. ಏನು ಹಾಗಂದರೆ ಎಟಿಮಾಲಜಿ ಏನು, ನಿರ್ವಚನ ಏನು? ನಿರ್ವಚನ ಬಹಳ ವಿಚಿತ್ರ. ಸರತೀತಿ ಸಲಿಲಂ ಅಷ್ಟೇ, ಅಥವಾ ಸಲತೀತಿ ಸಲಿಲಂ. ಸಲಗತವು, ಶಲಗತವು, ಇದು ಸೃಗತವು. ಸರತೀತಿ ಸರಿಲಂ, ಸಲತೀತಿ ಸಲಿಲಂ. ಮತ್ತು ಅವನದೆಲ್ಲ ಜಾಸ್ತಿ ಇದೆ, ಅದು ಪ್ರತ್ಯಯ. ನಮಗೆ ಸೃಧಾತು ಅಂದರೆ ಚಲಿಸುವಂಥದ್ದು ಅಂತ. ಯಾಕೆ ನೀರು ಹರ್ಕೊಂಡು ಹೋಗೋದು, ಇದ್ದಲ್ಲಿ ಇರೋದೇ ಇಲ್ಲ. ಅದು ಸದಾ ಸರತಿ, ಅದು ಹರ್ಕೊಂಡು ಹೋಗೋದು ಸ್ವಭಾವ. ನೀರು ಇದ್ದಲ್ಲಿ ನಿಲ್ಲುವುದಿಲ್ಲ, ಹರ್ಕೊಂಡು ಹೋಗುತ್ತೆ. ಅದಕ್ಕೆ ಅದನ್ನು ಸಲಿಲ ಅಂತ ಕರೆದರು. ಈಗ ನೀರಿನ ಒಳಗೂ ಹೊರಗೂ ಸರತಿ ತುಂಬಿಕೊಂಡಿರೋನು ಯಾರು? ಅವನಲ್ಲ ನಿಜವಾದ ಸಲಿಲ, ಸರತಿ. ಅದರಿಂದ ಅವನು ಸಲಿಲ ಅಥವಾ ಸರಿಲ. ಸರಿಲ ಅಂದರೆ ಸರಿಯುವವನು, ಎಲ್ಲಿಂದ ಎಲ್ಲಿಗೂ ಸರಿಯುವವನು. ಅಂದರೆ ಆಮ್ನಿ ಪ್ರೆಸೆಂಟು ಅಂತ ಅರ್ಥ. ಅಂದರೆ ಪ್ರಳಯದ ಸಮುದ್ರ ಆಮ್ನಿ ಪ್ರೆಸೆಂಟ್ ಖಂಡಿತ ಅಲ್ಲ. ಆ ಸಮುದ್ರದಲ್ಲಿ ಇರುವಂಥ ನೀರಿನಲ್ಲಿ ಸಮುದ್ರ ಶಾಯಿ ಇದ್ದಾನಲ್ಲ, ಅವನು ಸಲಿಲ. ಈಸ್ ಆಮ್ನಿ ಪ್ರೆಸೆಂಟ್.
ಮತ್ತು ಆ ನೀರಿನ ಒಳಗೆ ತುಂಬಿರುವವನು ಅವನೇ. ಹಾಗಾಗಿ ಸಲಿಲಮೇವಚ, ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ, ಮತ್ತು ಪ್ರಳಯ ಸಮುದ್ರ ಇತ್ತಲ್ಲ, ಆ ಸಮುದ್ರದ ಹೆಸರೇನು? ಅದು ಭಗವಂತನದೇ ಹೆಸರು. ಅದರಲ್ಲಿ ಭಗವಂತ ತುಂಬಿದ್ದರಿಂದ ಅದು ಸಲಿಲ ಆಯಿತು. ಹೀಗೆ ಸೃಷ್ಟಿಯಲ್ಲಿ, ಸ್ಥಿತಿಯಲ್ಲಿ, ಸಂಹಾರ ಕಾಲದಲ್ಲಿ ಯಾವ್ಯಾವ ವಸ್ತು ಇದೆ, ಅದಕ್ಕೆ ಏನೇನು ಹೆಸರುಗಳಿದೆ, ಅದು ಎಲ್ಲವೂ ಬೇಸಿಕಲಿ ದೇವರ ಹೆಸರು ಅಂತ ಅಥರ್ವ ವೇದ ಓದಿದವರಿಗೆ ಗೊತ್ತಿದೆ ಅಂತೆ. ಇದು ಅಥರ್ವವೇದದ ಉಪನಿಷತ್ತು. ಅವರು ಅದನ್ನ ಸ್ಮರ್ಯತೆ, ಅವರೇನು ಮಂತ್ರ ಸಂಸ್ಕೃತ್ಯೈ ಅಥರ್ವ ವಿಹಿತೈ ವಿಭು ಸ್ಮರ್ಯತೆ. ಹೀಗೆ ವಿಭು ಸ್ಮರ್ಯತೆ ಅಂತ ಹೀಗೆ ಭಗವಂತನನ್ನು ಚಿಂತಿಸುತ್ತಾರೆ ಜ್ಞಾನಿಗಳು. ಯಾವುದರಿಂದ? ಎಲ್ಲಿದೆ ಅದಕ್ಕೆ ಅಥಾರಿಟಿ ಅಂದರೆ ಅಥರ್ವ ವಿಹಿತೈ ಮಂತ್ರೈ. ಅಥರ್ವ ವೇದದ ಮಂತ್ರಗಳು ಭಗವಂತನನ್ನು ಸರ್ವನಾಮ ಅಂತ ಹೇಳ್ತಾವೆ. ಎಲ್ಲ ಹೆಸರು ದೇವರ ಹೆಸರು ಅಂತ ಹೇಳ್ತಾವೆ. ಅದು ಮಂತ್ರಗಳು ಎಂಥವುಗಳು? ಮಂತ್ರ ಸಂಸ್ಕೃತ್ಯೈ ಅಂದರೆ ಸಂಸ್ಕೃತಿ, ಸಂಸ್ಕಾರಗೊಂಡ ಮಂತ್ರಗಳು. ಮಂತ್ರಗಳು ಸಂಸ್ಕಾರ ಅಂದರೆ ತಪಸ್ಸಿನಿಂದ ಪಕ್ವತೆಗೊಂಡು ಆವಿಷ್ಕಾರಗೊಂಡ ಮಂತ್ರಗಳು. ಋಷಿಗಳು ತಪಸ್ಸಿನಿಂದ ಸಂಸ್ಕಾರಗೊಂಡ ಮನಸ್ಸಿನಲ್ಲಿ ತನ್ನಷ್ಟಕ್ಕೆ ಹೊಳೆದ ಮಂತ್ರಗಳು, ಅದು ಅಥರ್ವ ವೇದದ ಮಂತ್ರಗಳು. ಅದರಲ್ಲಿ ಹೀಗೆ ಸ್ಮರ್ಯತೆ, ಭಗವಂತನು ಯಾವ ಶಬ್ದದಿಂದ ಕರೆದರೂ ಅದು ದೇವರ ಹೆಸರು ಅಂತ ಅಥರ್ವ ವೇದ ಹೇಳುತ್ತಪ್ಪ. ಅದನ್ನೇ ನಾವು ಈ ಮಂತ್ರಿಕ ಉಪನಿಷತ್ತಿನಲ್ಲಿ ಕಿಂಚಿತ್ ವಿವರಿಸಿದೆವು. ಪ್ರಸಿದ್ಧವಾದ ಹೆಸರುಗಳು, ಅದನ್ನೇ ವಿಷ್ಣು ಸಹಸ್ರನಾಮ ಹೇಳೋದು. ವಿಷ್ಣು ಸಹಸ್ರನಾಮದಲ್ಲಿ ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಸರ್ವಶರ್ವ ಶಿವಸ್ಥಾಣು ಅಂದರೆ ಶಿವನ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಬಂತು. ಹಾಗೆ ಬೇರೆ ಹೆಸರುಗಳನ್ನು ಭಗವಂತನ ಅನ್ವಯ ಮಾಡುವಂಥದ್ದನ್ನು ತೋರಿಸೋಕ್ಕೋಸ್ಕರವೇ ವಿಷ್ಣು ಸಹಸ್ರನಾಮ ಬಂದದ್ದು. ರುದ್ರೋ ಬಹುಶಿರಾವ ಭೃಹು, ಎಲ್ಲ ಶಬ್ದಗಳು ವಿಷ್ಣುವಿನ ಅಂದರೆ ಯಾವ ಶಬ್ದವು ಮೂಲತಃ ಭಗವದ್ವಾಚಕ ಆಗಿರಲೇಬೇಕು. ಅದು ಬರೇ ಪ್ರಪಂಚವಾಚಕವಾದ ಒಂದು ಶಬ್ದ. ಈಗ ಇದೊಂದು ವಿಷಯ, ಲೋಕದಲ್ಲಿ ಶಬ್ದ ಅನ್ನೋದು ಜಡವನ್ನು ಹೇಳುತ್ತೆ, ಚೇತನವನ್ನು ಹೇಳುತ್ತೆ, ಜಡವನ್ನು ಹೇಳುತ್ತೆ. ಲೋಕದಲ್ಲಿ ಶಬ್ದ. ಸಂಸ್ಕೃತದಲ್ಲಿ ಬರೀ ಜಡವನ್ನು ಹೇಳುವ ಶಬ್ದವೇ ಇಲ್ಲ. ಅದು ಇದು ಫಸ್ಟ್ ಸ್ಟೆಪ್. ಅದು ಒಂದು ಚೇತನವನ್ನೇ ಹೇಳುತ್ತೆ. ಹಾಗೆ ಅಗ್ನಿ ಅಂದರೆ ನಮಗೆ ಫೈರ್, ಜಡ. ಸಂಸಲಿ ಅಗ್ನಿ ಹಿಂದೆ ಅಗ್ನಿದೇವತೆ. ಆ ಅಗ್ನಿ, ಜಡವಾದ ಅಗ್ನಿಯನ್ನು ನಿಯಂತ್ರಿಸುವ ಒಂದು ಚೇತನ ಶಕ್ತಿ ಉಂಟಲ್ಲ, ಅದು ಅಗ್ನಿ. ಇದು ಒಂದು ಸ್ಟೇಜು. ಅಲ್ಲಿ ಹೇಳಿದ್ರು ಅಷ್ಟೇ ಅಲ್ಲಪ್ಪ, ಭಗವಂತನನ್ನು ಹೇಳುವ ಶಬ್ದವೇ ಇಲ್ಲ, ಹೇಳದ ಶಬ್ದ. ಅದನ್ನ ಅಗ್ನಿ ಹಿಂದೆ ಚೇತನ ಅಗ್ನಿ ಅಷ್ಟೇ ಅಲ್ಲ, ಅವನಿಗೂ ಚೈತನ್ಯ ಕೊಟ್ಟ ಭಗವಂತ. ಅಗ್ನಿ ಅಂದರೆ ಅಗ್ನಿನಾರಾಯಣ. ಹೀಗೆ ಶಬ್ದದ ಅರ್ಥ ಮೊದಲು ಜಡದಿಂದ ಚೇತನಕ್ಕೆ, ಚೇತನದಿಂದ ಪರಮಚೇತನಕ್ಕೆ ಹೋದರೇನೇ ಸಂಸ್ಕೃತ ಭಾಷೆ ಪೂರ್ಣ ಆಗೋದು. ಇಲ್ಲದಿದ್ದರೆ ಅದು ಅಪೂರ್ಣ ಆಗಿಬಿಡುತ್ತೆ. ಬಹಳ ಆಶ್ಚರ್ಯ ಏನಂದರೆ ಇದು ಬಹಳ ಸರಳವಾದ ವಿಷಯ. ಆದರೆ ಅನೇಕ ಮಂದಿ ವಿದ್ವಾಂಸರಿಗೆ ಇವತ್ತಿಗೂ ಕನ್ವಿನ್ಸ್ ಆಗದ ಸಂಗತಿ ಇದು. ವೆರಿ ಸಿಂಪಲ್. ಆದರೂ ಅದಕ್ಕೆ ಪ್ರಾಯ ನನಗೆ ಕಾಣೋದು, ಒಂದು ವಿಷಯ ಕನ್ವಿನ್ಸ್ ಆಗಬೇಕಾಗಿದ್ದರೆ ಸ್ಕಾಲರ್ಶಿಪ್ ಇದ್ದರೆ ಸಾಲದು, ಮತ್ತು ಭಗವಂತನ ಕರುಣೆ ಬೇಕು. ಭಗವಂತ ಅರ್ಥವನ್ನು ಹೊಳಿಸಬೇಕು ಅವನಿಗೆ. ಇಲ್ಲದೇ ಇದ್ದರೆ ಎಷ್ಟು ಓದಿದರೂ ಅರ್ಥ ಆಗೋದಿಲ್ಲ. ಇದೆಲ್ಲ ಬಹಳ ಸರಳವಾದ ವಿಷಯಗಳು. ಇದರಲ್ಲಿ ಏನು ಅಪರಂಪರವಾದಂಥದ್ದೇನು ಸಂಗತಿ ಇಲ್ಲ. ಆದರೆ ಕನ್ವಿನ್ಸ್ ಆಗೋದಿಲ್ಲ. ಕನ್ವಿನ್ಸ್ ಆಗಬೇಕಾಗಿದ್ದರೆ ಯಮೇ ವೈಷ ವೃಣುತೆ ತೇನ ಲಭ್ಯ. ಅವನು ಹೊಳೆಸಬೇಕು. ಇಲ್ಲಾಂದರೆ ನಮಗೆ ಹೊಳೆಯೋದೇ ಇಲ್ಲ. ಯಾರಿಗೆ ಹೊಳೆದರೆ ನಮಗೆ ನಂಬಿಕೆ ಆಗ್ಬಿಡೋದಿಲ್ಲ. ಆಯಿತು, ಇಷ್ಟು ಹೇಳಿದರು. ಒಂದು ಘಟ್ಟಕ್ಕೆ ನಾವು ನಿಂತೇವೀಗ. ಮುಂದೆ ಏನು? ಅದು ಅಥರ್ವವಿಹಿತೈ ಸ್ಮರ್ಯತೆ. ಅಥರ್ವದಲ್ಲಿ ಹೇಳಿರತಕ್ಕಂಥ ಸಂಸ್ಕಾರ, ಋಷಿಗಳ ತಪಸ್ಸಿನಿಂದ ಸಂಸ್ಕಾರಗೊಂಡು ಆವಿಷ್ಕಾರವಾದ ಸಂಸ್ಕೃತ್ಯೈ ಮಂತ್ರೈ ಸ್ಮರ್ಯತೆ. ಇವನನ್ನೇ ಅವರು ಚಿಂತನೆ ಮಾಡ್ತಾರೆ. ಯಾಕೆಂದರೆ ಇವನು ವಿಭು. ವಿಭು ಅಂದರೆ ಅಮ್ನಿಪ್ರೆಸೆಂಟ್, ಅಮ್ನಿಪೊಟೆಂಟ್, ಎರಡರ್ಥ. ಅವನು ಸರ್ವಸಮರ್ಥ. ಆದ್ದರಿಂದ ಎಲ್ಲ ಶಕ್ತಿಯು ಅವನಲ್ಲೇ ಇರೋದು. ಅವನು ಅಮ್ನಿಪ್ರೆಸೆಂಟ್ ಅಂದರೆ ಎಲ್ಲದಲ್ಲಿ ಅವನೇ ಇರುವುದು. ಆದ್ದರಿಂದ ಎಲ್ಲ ಶಬ್ದ ಅವನನ್ನೇ ಹೇಳುತ್ತೆ. ಆಯಿತು. ಆಮೇಲೆ ನಮಗೆ ಈಗ ಪ್ರಪಂಚ ಸಾಂಖ್ಯಶಾಸ್ತ್ರ ಅಂತ ಒಂದಿದೆ, ನಮಗೆ ಗೊತ್ತಿದೆ. ಸಾಂಖ್ಯ ಫಿಲಾಸಫಿ ಅಂತ. ಆ ಸಾಂಖ್ಯಶಾಸ್ತ್ರ ಪ್ರಕಾರ ನೀವೇನು ಅವನು ಒಬ್ಬನ್ನೇ ಅಂತ ಹೇಳಿಬಿಟ್ರಿ. ಸಾಂಖ್ಯದ ಪ್ರಕಾರ ದೇವರಿಗೊಂದು ನಂಬರ್ ಕೊಟ್ಟಿದ್ದಾರೆ, ನ್ಯೂಮರಾಲಜಿ ಅದು. ಆ ಪ್ರಕಾರ ಅವ್ರು ಹೇಳ್ತಾರೆ, ತಂ ಷಡ್ವಿಂಶಕ ವಿತ್ಯೇಕೆ ಸಪ್ತವಿಂಶಂ ಅಥಾಪರೆ. ಅಥರ್ವವೇದ ಓದಿದವರೇ ಹೇಳ್ತಾರೆ, ಅಥರ್ವ ಶಿರಸಃ
ಅಥರ್ವದ ಶಿರಸ್ಸು ಅಂದರೆ ಉಪನಿಷತ್ ಭಾಗ, ಅದನ್ನು ಓದಿದವರು ಹೇಳ್ತಾರೆ ಅವನು ದೇವರು ಅಂದರೆ ದೇವರು 26 ಅಥವಾ 27. ಅದೆಂಥದ್ರಿ, ಅವನು ಒಬ್ಬನೇ ಇರೋದು, ಅವನು 26ನೇವನು ಅಥವಾ 27ನೇವನು. ಷಡ್ವಿಂಶಕಂ ಇತ್ಯೇಕೆ, ಅವನು 26ನೇವನು ಅಂತ ಕೆಲವರು. ಸಪ್ತವಿಂಶಂ ಅಧಾಪರ, ಇನ್ನೊಬ್ಬರು ಕೆಲವರು ಅಲ್ಲ 26 ಅಲ್ಲ ಅವನು 27ನೇವ ಅಂತ. ಆದರೆ ಈ ಮೊದಲನೇ 24, 25 ಯಾವುದು ಅಂತ. ಅದಕ್ಕೆ ಅದನ್ನು ಅವನು ಯಾರು, ಅವನು 26ನೇವ ಅಂದರೆ ಪುರುಷಂ ನಿರ್ಗುಣಂ ಸಾಂಖ್ಯಂ. ಅದು ಯಾರನ್ನು ನಾವು ಪುರುಷ ಅಂತ ಕರೆದೆವೋ ಪರಮ ಪುರುಷ ಭಗವಂತ, ಯಾರನ್ನು ನಿರ್ಗುಣ ಅಂತ ಕರೆದೆವೋ ಅವನು. ಯಾಕೆ ಇದೆಲ್ಲ ಸತ್ವರಜ ಸ್ತಮೋ ಗುಣಗಳಿಂದ ಬದ್ಧವಾದದ್ದು, ಉಳಿದದ್ದೆಲ್ಲ ನಾವೆಲ್ಲರೂ ಸಗುಣರು, ಭಗವಂತನೊಬ್ಬನೇ ನಿರ್ಗುಣ. ಯಾಕಂದರೆ ಗುಣ ಅಂತಂದರೆ ಅದು ಕೆಟ್ಟ ಗುಣ, ಒಳ್ಳೆಯ ಗುಣ ಅಲ್ಲ, ಸತ್ವರಜ ಸ್ತಮೋ ಗುಣ. ಅದನ್ನು ಹಿಂದೆ ಭಾಳ ಸ್ಪಷ್ಟ ಹೇಳಿದರು, ನಿರ್ಗುಣಂ ಗುಣಗಹ್ವರೇ ಅಂತ. ಗುಣಗಳ ಗುಂಪಿನಲ್ಲಿ ತುಂಬಿರುವ ಈ ಪ್ರಪಂಚದಲ್ಲಿ ಗುಣರಹಿತನಾದ ಒಬ್ಬ ಇದ್ದಾನೆ. ಆವಾಗ ಗುಣಗಳ ಗುಂಪು ಒಂದು ಸತ್ವರಜಸ್ತಮೋ ಗುಣವೇ ಮಾಡಬೇಕು, ಬೇರೆ ಗುಣ ನಮ್ಮಲ್ಲಿಲ್ಲ. ನಮ್ಮಲ್ಲಿರೋದು ಬರೀ ದುರ್ಗುಣಗಳು ಮಾತ್ರ. ದೇವರ ದಯದಿಂದ ಸದ್ಗುಣಗಳು ಯಾವುದೂ ಇಲ್ಲ. ಆದ್ದರಿಂದ ದುರ್ಗುಣಗಳ ಗುಂಪಿನಲ್ಲಿ ಒಬ್ಬ ದುರ್ಗುಣಗಳಿಲ್ಲದವ ಸಗುಣನಿದ್ದಾನೆ. ಸಗುಣನೇ ನಿರ್ಗುಣ ಆಗಿಬಿಟ್ಟಾರೆ. ಅದನ್ನಿಲ್ಲಿ ಹೇಳ್ತಾರೆ ಪುರುಷಂ ನಿರ್ಗುಣಂ. ಎಲ್ಲರೂ ಪುರುಷರೇ, ಆದರೆ ನಿಜವಾದ ನಿರ್ಗುಣನಾದ ಒಬ್ಬ ಪುರುಷ ಇದ್ದಾನೆ. ಅಂದರೆ ದುರ್ಗುಣ ಸತ್ವರಜಸ್ತಮೋ ಗುಣಗಳ ಸ್ಪರ್ಶ ಇಲ್ಲದ. ಅದೇ ಮಹಾಭಾರತ ಹೇಳ್ತಾರೆ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ. ಆ 3 ಗುಣಗಳ ಸ್ಪರ್ಶ ಇಲ್ಲದ ಗುಣಾತೀತ, ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ ಅಂಥ ಒಬ್ಬ ಇದ್ದಾನೆ. ಆ ಪುರುಷಂ ನಿರ್ಗುಣಂ ಅವನು ಯಾರು ಅಂದರೆ ಅವನು ಸಾಂಖ್ಯಶಾಸ್ತ್ರದಲ್ಲಿ ಸಾಂಖ್ಯ ಅಂದರೆ ಸಂಖ್ಯೆಯಿಂದ ಗುರುತಿಸಲ್ಪಡುವವ. ದೇವರಿಗೆ ಒಂದು ಸಂಖ್ಯೆ ಕೊಡ್ತೇವೆ ನಾವು, ಪ್ರತಿಯೊಂದಕ್ಕೊಂದೊಂದು ಸಂಖ್ಯೆ ಇದೆ. ಇವಾಗ 16, 15 ಅಂದರೆ ಬೇಲಿಗಳು, 15 ಬೇಲಿಗಳು, ಅದೇ ಸಂಸಾರ. ಆ ಬೇಲಿಗಳಿಂದ ಸುತ್ತುವರಿಸಲ್ಪಟ್ಟವನು 16, 16 ಅಂದರೆ ಜೀವ, 16 ಅಂತ ಹೇಳಿಬಿಟ್ಟು ಜೀವ. ಇದು ಭಾಷೆ ಸಂಖ್ಯೆಯ ಮೂಲಕ ಹೇಳುವಂತಹ ಭಾಷೆ. 16 ಅಂದರೆ ಜೀವ, 17 ಅಂದರೆ ಈ ಬೇಲಿ ಹಾಕಿದ ತಾಯಿ ಪ್ರಕೃತಿ, 18 ಅಂದರೆ ಬೇಲಿಯಿಂದ ನಮ್ಮನ್ನು ಬಿಡುಗಡೆಗೊಳಿಸುವ ಭಗವಂತ. ಸೊ ಇವೆಲ್ಲ ನ್ಯೂಮರಾಲಜಿ. ಈ ಸಂಖ್ಯೆ ಗೊತ್ತಿರಬೇಕು ನಮಗೆ, ವೇದಾಂತ ಅರ್ಥ ಆಗಬೇಕಾಗಿದ್ದರೆ. ಇಲ್ಲೇ ಹೇಳಿದ್ರು ಅಲ್ಲಿ 18 ಅಲ್ಲಪ್ಪ, ನೀವು 18 ಭಗವಂತ ಅಂತ ಹೇಳಿರಲ್ಲ. ಅಲ್ಲ, ಸಾಂಖ್ಯ ಹೇಳ್ತದೆ ಅವನು 26 ಅಥವಾ 27. ಅರೆ ಇದೆಂಥ ಕತೆ. ಅದಕ್ಕೆ ಹೇಳಿದ್ರು ಸಾಂಖ್ಯ ಅಂದರೆ ಸಂಖ್ಯೆಯಿಂದ, ಸಾಂಖ್ಯ ಅಂದರೆ ಸಂಖ್ಯೆಯಿಂದ ಹೇಳೋದು ಅಂತ ಒಂದು ಅರ್ಥ. ಇನ್ನೊಂದು ಏನು ಗೊತ್ತುಂಟ, ಸಂಖ್ಯಾ ಅಲ್ವಾ, ಸಂಖ್ಯೆಯಿಂದ ಹೇಳೋದು. ಸಂಖ್ಯೆ ಅಂದರೆ ಏನು? ಸಂಖ್ಯೆ ಅಂದರೆ ಸಂಖ್ಯೆ, ಸಮ್ಯಕ್ ಖ್ಯಾತಿ. ಸಂಖ್ಯಾ ಅನ್ನೋ ಶಬ್ದಕ್ಕೆ ಯಥಾರ್ಥವಾದ ಜ್ಞಾನ ಅಂತ ಅರ್ಥ. ಈ ಸಂಖ್ಯೆ ಅಂತ ಇದಕ್ಕೆ ಹೆಸರು ಯಾಕೆ ಗೊತ್ತುಂಟ, ನಂಬರ್ಸಿಗೆ. ಅದು ಖಚಿತವಾದ ಯಥಾರ್ಥವಾದ. ಈಗ ಇದನ್ನು ನೀವು ಒಂದು ಭಾಷೆಯಲ್ಲಿ ಹೇಳಿದರೆ ಅದಕ್ಕೆ ಈ ಒಬ್ಬೊಬ್ಬರಿಗೂ ಒಂದೊಂದು ಅರ್ಥ. ಆ ಭಾಷೆ ಗೊತ್ತಿದ್ದವರಿಗೆ ಅರ್ಥವೇ ಆಗೋದಿಲ್ಲ, ಭಾಷೆ ಗೊತ್ತಿದ್ದವರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಅರ್ಥ. ಒಂದೇ ಭಾಷೆ ಅದನ್ನು ಕೇಳುವವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗುತ್ತೆ. ಆದರೆ ಈ ಸಂಖ್ಯೆ ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗೋದಿಲ್ಲ. 2 × 2 ಅಂದರೆ ಅದು 4 ಆಗೋದು, 5 ಆಗೋದೇ ಇಲ್ಲ, ಅಥವಾ 3 ಆಗೋದೇ ಇಲ್ಲ. ಭಾಷೆ ಆಗುವಾಗ ಏನೇನೋ ಇಂಟರ್ಪ್ರಿಟೇಷನ್ ಆಗುತ್ತೆ. ಸಂಖ್ಯೆಗೆ ದರ್ ಇಸ್ ನೋ ಡಿಫರೆಂಟ್ ಇಂಟರ್ಪ್ರಿಟೇಷನ್, ದರ್ ಆರ್ ನೋ ಡಿಫರೆಂಟ್ ಇಂಟರ್ಪ್ರಿಟೇಷನ್ಸ್. ಅದರಿಂದ ಅದನ್ನು ಸಮ್ಯಕ್ ಖ್ಯಾತಿ ಅಂತ, ಈ ಒಂದು ವಸ್ತುವನ್ನು ಪ್ರಿಸೈಸ್ ಆಗಿ ಕರಾರುವಾಕ್ಕಾಗಿ ಹೇಳುವಂಥದ್ದು ಅಂತ. ಹಾಗಾಗಿ ಸಮ್ಯಕ್ ಖ್ಯಾತಿ. ಸಂಖ್ಯಾ ಅಂದರೆ ಯಥಾರ್ಥ ಜ್ಞಾನ, ಸಾಂಖ್ಯ ಅಂದರೆ ಯಥಾರ್ಥ ಜ್ಞಾನದಿಂದ ಗಮ್ಯನಾದ ಭಗವಂತ. ಅಂದರೆ ಭಗವಂತನನ್ನು ಅಯಥಾರ್ಥ ಜ್ಞಾನದಿಂದ ಯಾರ್ಯಾರು ಏನೇನು ಬೇಕಾದ್ರೆ ಹೇಳಿ, ಯಥಾರ್ಥ ಜ್ಞಾನದಿಂದ ನ್ಯೂಮರಾಲಜಿಸ್ಟ್ ಏನು ಹೇಳ್ತಾರೆ, ಅವನು 26 ಅಥವಾ 27. ಅದು ಎಂಥದ್ದು, ಅದು ಏನೋ ನೀವು ಹೇಳ್ತಾರೆ ಅಥರ್ವ ಶಿರಸ್ಸು, ಅಥರ್ವವೇದ ಓದ್ದವರು ಅಂತ. ನಾವು ಯಾವ ವೇದವೂ ಓದಿಲ್ಲ ಸ್ವಾಮಿ, ನಮಗೊಂಚೂರು ಅರ್ಥ ಹೇಳಿ. ಅದು 26 ಅಂದರೆ ಏನು, 27 ಅಂದರೆ ಏನು? ಅಥರ್ವದ ಶಿರಸ್ಸು ಅದು ತಲೆ ತನಕ ಹೋಗಿ, ನಾವು ತಲೆ ಅಲ್ಲ ಕಾಲು ಬಿಡೋಕ್ಕೂ ಬರಲಿಲ್ಲ ಇನ್ನು. ಅಥರ್ವವೇದದ ಹೆಸರೇ ಕೇಳಿದವರು ಇದ್ದಾರೆ. ಅದಾಗಿರುವಾಗ ನಮಗೆ ಹೀಗೆ ನೀವು ಅಥರ್ವ ಶಿರಸ್ಸು ಓದ್ದವರಿಗೆ ಗೊತ್ತಿದೆ ಅಂದರೆ ನಮಗೇನು ಗೊತ್ತಾಗಬೇಕು? ಅದಕ್ಕೆ ಮೊದಲು ಸಾಂಖ್ಯವನ್ನು ಓದಬೇಕು. ಸಾಂಖ್ಯದಲ್ಲಿ ಅದು ಸಾಂಖ್ಯದ ಬಗ್ಗೆ ಇವತ್ತು ಸಾಂಖ್ಯ ಗ್ರಂಥಗಳಲ್ಲ, ನಮಗೆ ಸಾಂಖ್ಯದ ಅರಿವು ಕೂಡ ಭಾಗವತ ಮೂಲಕ ಆಗಬೇಕು. ಯಾಕೆಂದರೆ ಇವತ್ತಿನ ಸಾಂಖ್ಯದಲ್ಲಿ ಹೇಳ್ತಕ್ಕಂಥ ಕ್ಯಾಲ್ಕುಲೇಷನ್ನು ಮತ್ತು ನಿಜವಾದ ಕಪಿಲ ಸಾಂಖ್ಯ, ಭಗವಂತ ತೋರಿದ ಸಾಂಖ್ಯದ ಕ್ಯಾಲ್ಕುಲೇಷನ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಈ ಒಟ್ಟಿಗೆ ಅವರು ಹೇಳಿದ ಪ್ರಪಂಚದಲ್ಲಿ ಇರುವುದು 24 ತತ್ವಗಳು.
ಆಮೇಲೆ 25, 26, 7 ಮತ್ತೆ ನೋಡೋಣ. 24 ತತ್ವಗಳು ಪ್ರಪಂಚ ಹಿಡಿದು ಸಂಖ್ಯೆ ಯಾವುದು ಅಂದರೆ ಪಂಚಭಿರ್ಬ್ರಹ್ಮನ್ ಚತುರ್ಭಿ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಧಾನಿಕಂ. ಇದು ಪಂಚಭಿ ಬ್ರಹ್ಮ 5 ಚತುರ್ಭಿ 4 10 24 ಆಯಿತು. ಇಷ್ಟೇ ಇರೋದು ಪ್ರಪಂಚದಲ್ಲಿ ವಸ್ತು ಅಂತ ಮೊದಲು ಆವಿಷ್ಕಾರ ಮಾಡಿದವ ಕಪಿಲ. ಆದ್ದರಿಂದ ಸಂಖ್ಯೆಯ ಮೂಲಕ ಜಗತ್ತನ್ನು ನಮಗೆ ಪರಿಚಯಿಸ್ತವ. ಆ ಮೆಥಡ್ ಮತ್ತೆ ತುಂಬ ಪಾಪ್ಯುಲರ್ ಆಯಿತು. ಆದಮೇಲೆ ನೈಯಾಯಿಕರು ಶುರು ಮಾಡಿದ್ರು. ಸಪ್ತ ಪದಾರ್ಥ, 24 ಗುಣಗಳು, 7 ಪದ ಎಲ್ಲ ಈ ನ್ಯೂಮರಾಲಜಿ ಶುರುವಾದ ಮೊದಲು ಅವನು ಆ ಸಂಖ್ಯೆಯ ಮೂಲಕ ಹೇಳಿದ ಮೇಲೆ ನೈಯಾಯಿಕರು ತಪ್ಪು ಸಂಖ್ಯೆ ಶುರು ಮಾಡಿದರು. ಆ ಸಂಖ್ಯೆಯ ಮೂಲಕ ಅಬದ್ಧವಾದ ಕ್ಯಾಲ್ಕುಲೇಷನ್ ಶುರು ಮಾಡಿದರು. ಏನದು 5, 5, 4, 10 ಇಷ್ಟೇ ಪ್ರಪಂಚ ಅಂದರೆ. ಅಂದರೆ ಭಗವಂತನನ್ನು ಬಿಟ್ಟು ನಾವು ಹೊರಗಿನ ಪ್ರಪಂಚ ಅಂತ ಹೇಳೋದೇವು ಅದು 24 ಅಂತ. ಪಂಚಭಿ 5 ಮೊದಲು ಯಾವುದದು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಪಂಚಭೂತಗಳು. ಇಡೀ ಪ್ರಪಂಚದಲ್ಲಿ ನೀವು ಯಾವುದನ್ನೇ ನೋಡಿದರೂ ಈ 5ರ ವಿಕಾರವೇ ಇರೋದು. ದೇಹ ಅಂತಕೊಳ್ಳಿ, ದೇಹದಲ್ಲಿ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅದೇ ಇರುವುದು ಈ ದೇಹದಲ್ಲಿ. ಕಣ್ಣಿಗೆ ಕಾಣುವ ಈ ದೇಹ ಉಂಟಲ್ಲ, ಅದು ಮಣ್ಣು ಮತ್ತು ನೀರಿನಿಂದ ಅದು. ಆಮೇಲೆ ಅದರ ಒಳಗಿನಿಂದ ಮುಟ್ಟುವಾಗ ಟೆಂಪರೇಚರ್ ಇದೆ ಅಂತಾರಲ್ಲ, ಅದು ಬೆಂಕಿ. ಆಮೇಲೆ ಉಸಿರಾಟ ಮಾಡ್ತೇವೆ, ಅದು ಗಾಳಿ. ಆ ಉಸಿರಾಡಲಿಕ್ಕೆ ಒಳಗಿನಿಂದ ಸ್ಪೇಸ್ ಉಂಟಲ್ವ, ಅದು ಆಕಾಶ. ಇದು ಇಷ್ಟು ಸೇರಿ ಒಂದು ಬಾಡಿ ಆಯಿತು. ಸೊ ಯಾವುದೇ ವಸ್ತು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇದಿಷ್ಟು ಸೇರಿ. ಬೀಜ ಬಿತ್ತುತ್ತೇವೆ. ಬೀಜ ಬಿತ್ತಿದಾಗ ನೆಲದಲ್ಲಿ ಮಣ್ಣಿಗೆ ಹಾಕಿದೆವು ನೋಡಿ. ಅದರ ಆಕಾಶದಲ್ಲಿ ಬಿತ್ತಿದರೆ ಆಗೋಲ್ಲ, ಅದು ಮಣ್ಣು ಸೇರಿತು, ಮಣ್ಣಿನಲ್ಲಿ ಸೇರಿತು. ಮಣ್ಣಿನಲ್ಲಿ ಸೇರಿದ ಮೇಲೆ ಅದಕ್ಕೆ ನೀರು ಹಾಕಿದೆವು. ಮಣ್ಣು ನೀರು ಸಿಕ್ಕಿತು. ಅದಕ್ಕೊಂದು ಆಕಾರ ಕೊಡಲಿಕ್ಕೆ ಬೇಕಾದ ಫಾರ್ಮು ಬಂತು. ಅದಕ್ಕೆ ಬಿಸಿಲು ಬಿತ್ತು, ಬೆಂಕಿ ಬಿತ್ತು, ಮಣ್ಣು, ನೀರು, ಬೆಂಕಿ. ಆಮೇಲೆ ಗಾಳಿ, ಆಕಾಶ ಸೇರಿಕೊಂಡಿತು. ಹೀಗೆ ಯಾವೇ ವಸ್ತು ತಗೊಂಡ್ರೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಇದು ಬಿಟ್ಟು 6ನೇ ವಸ್ತು ಪ್ರಪಂಚದಲ್ಲಿ ಇಲ್ಲ. ಮೂಲದ್ರವ್ಯ 5. ಅದರಿಂದ 5 ಗುಣಗಳು ಹುಟ್ಟಿಕೊಂಡವು. ಯಾವುದದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇಷ್ಟೇ ಇರೋದು ವಿಷಯ ಪ್ರಪಂಚದಲ್ಲಿ. ಪದಾರ್ಥಗಳು 5, ಅದರಿಂದ ನಾವು ಅನುಭವಿಸುವಂಥ ವಿಷಯಗಳು 5. ಆಕಾಶದಿಂದ ಶಬ್ದ, ಗಾಳಿಯಿಂದ ಸ್ಪರ್ಶ, ಬೆಂಕಿಯಿಂದ ರೂಪ, ನೀರಿನಿಂದ ರಸ, ಮಣ್ಣಿನಿಂದ ಗಂಧ. ಸೊ ಇವು 5 ಪಂಚಭಿ 10 ಆಯ್ತು. ಈಗ ಪ್ರಪಂಚದಲ್ಲಿ ಇರುವುದು ಇಷ್ಟೇ. ಪಂಚಭೂತಗಳಿಂದ ದೇಹ ಆಯಿತು. ಪಂಚಭೂತಗಳಿಂದ ದೇಹ ಅದನ್ನು ಅನುಭವಿಸಲಿಕ್ಕೆ ಪಂಚ ವಿಷಯಗಳು ಬಂದವು. ಅದನ್ನು ಅನುಭವಿಸ್ಬೇಕಾದ್ರೆ ಪಂಚ ಜ್ಞಾನೇಂದ್ರಿಯಗಳು ಬೇಕು. ಶಬ್ದ ಆಯಿತು, ಕೇಳಲಿಕ್ಕೆ ಕಿವಿ ಬಂತು. ಸ್ಪರ್ಶ ಆಯಿತು, ಅದನ್ನು ಸ್ಪರ್ಶಕ್ಕೆ ತ್ವಕ್ ಬಂತು. ರೂಪ ಅಗ್ನಿಯಿಂದ ರೂಪ ಬಂತು. ಕಣ್ಣು, ಅದನ್ನು ನೋಡಲಿಕ್ಕೆ ಕಣ್ಣು ಬಂತು. ಸೊ ಕೇಳಲಿಕ್ಕೆ ಕಿವಿ ಬಂತು, ಮುಟ್ಲಿಕ್ಕೆ ತ್ವಕ್ ಬಂತು, ನೋಡಲಿಕ್ಕೆ ಕಣ್ಣು ಬಂತು, ಮೂಸಲಿಕ್ಕೆ ಮೂಗು ಬಂತು. ಆಮೇಲೆ ತಿನ್ನಲಿಕ್ಕೆ ರಸ, ರುಚಿ ನೋಡಲಿಕ್ಕೆ ನಾಲಿಗೆ ಬಂತು. ಸೊ 5 ವಿಷಯಗಳು, ಅದನ್ನು ಗ್ರಹಣ ಮಾಡಲಿಕ್ಕೆ 5 ಇಂದ್ರಿಯಗಳು, ಅದಕ್ಕೆ ಮೂಲಭೂತವಾಗಿ 5 ಭೂತಗಳು, ಪಂಚಭೂತಗಳು. ಅಲ್ಲಿಗೆ ಪಂಚಭಿ ಮತ್ತು ದಶಭಿ ಅನ್ನುವಲ್ಲಿ 5 ಆಯ್ತು. ಈಗ 5 3 15 ಆಯ್ತು. ಈಗ ಇಂದ್ರಿಯಗಳು 10 ಇದೆ. ಅದರಲ್ಲಿ 5 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು, ಮತ್ತೆ 5 ಕರ್ಮೇಂದ್ರಿಯಗಳು. ಮಾತಾಡಲಿಕ್ಕೆ ಬಾಯಿ ಆಯಿತು, ಕೆಲಸ ಮಾಡಲಿಕ್ಕೆ ಕೈ ಆಯಿತು, ಊರಿಂದ ಊರಿಗೆ ಹೋಗಲಿಕ್ಕೆ ಕಾಲಾಯಿತು, ಮಲಮೂತ್ರ ವಿಸರ್ಜನೆಗೆ ಪಾಯ ಉಪಸ್ಥ ಆಯಿತು. ಇದು 5 ಕರ್ಮೇಂದ್ರಿಯಗಳು. ಸೊ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಸೇರಿ 10 ಇಂದ್ರಿಯಗಳಾದವು. ಪಂಚಭೂತಗಳು, ಪಂಚತನ್ಮಾತ್ರೆಗಳು. ಈಗ 10 10 20 ಆಯಿತು. ಪ್ರಪಂಚದಲ್ಲಿರುವುದು ಇಷ್ಟೇ. ಇನ್ನೂ 4 ಇದೆ. ಏನದು? ಚತುರ್ಭಿ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ನಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇದ್ದು ಮನಸ್ಸಿಲ್ಲದೆ ಇದ್ದರೆ, ಮನಸ್ಸು ಅನ್ನೋ ಒಂದು ಅಂತಃಕರಣ, ಒಳಗಿನ ಇಂದ್ರಿಯ ಇಲ್ಲದೇ ಇರ್ತಿದ್ರೆ, ಏಕೆಂದರೆ ಕಣ್ಣು ಒಂದು ರೂಪವನ್ನು ನೋಡಿದ್ದು ಅದು ಆತ್ಮಕ್ಕೆ ಮುಟ್ಟಿಸಲಿಕ್ಕೆ ಅದಕ್ಕೆ ಗೊತ್ತಿಲ್ಲ. ಸುಮ್ಮನೆ ಕಣ್ಣು ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ, ನೋಡ್ತದೆ. ನೋಡಿದ್ದನ್ನು ಮನಸ್ಸು ಗ್ರಹಣ ಮಾಡಿ ಅದು ಆತ್ಮಕ್ಕೆ ಕಳಿಸ್ತದೆ. ಆವಾಗ ನಾನು ಆ ಬಣ್ಣವನ್ನು ನೋಡಿದೆ ಅಂತ ಜ್ಞಾನ ಬರುತ್ತೆ. ಜ್ಞಾನ ಬರಬೇಕಾಗಿದ್ದರೆ ಅದು ನಮಗೆ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು ಮೈಂಡು. ಸೊ ಮನಸ್ಸು ಇಲ್ಲದೇ ಇದ್ದರೆ ಯಾವ ಜ್ಞಾನವೂ ಬರ್ತಿರಲಿಲ್ಲ. 5 ಇಂದ್ರಿಯಗಳಿದ್ದರೂ ಜ್ಞಾನೇಂದ್ರಿಯಗಳಿಗೆ ಜ್ಞಾನ, ಹೊರಗಿನ ಇಂದ್ರಿಯದಿಂದ ಆದ ಅನುಭೂತಿಯನ್ನು ಆತ್ಮಕ್ಕೆ ಮುಟ್ಟಿಸುವುದಕ್ಕೆ ಒಳಗಿಂದ ಒಂದು ಮೀಡಿಯೇಟರ್, ಇದು ಮಾಧ್ಯಮ, ಅದು ಮನಸ್ಸು. ಮನಸ್ಸು ಒಂದು ಕತೆ. ಮನಸ್ಸು ಮಾತ್ರ ಇದ್ದರೂ ಸಾಲದು.
ಯಾಕೆಂದರೆ ಮನಸ್ಸು ಅದು ಸ್ವಲ್ಪ ಗೊತ್ತಿದೆ ನಮಗೆ. ಮನಸ್ಸು ಅಂದರೆ ಅದು ಸ್ಥಿರ ಅಲ್ಲ, ಗಳಿಗೆ ಒಂದು ಅಂದ ಅದು ಹಾಗೋ ಹೀಗೋ ಒಂಚೂರು ಮಾಡುತ್ತೆ ಕಡೆಗೆ, ಅದು ಹಾಗೋ ಹೀಗೋ. ಆವಾಗ ಅದು ಹಾಗೆ ಹೀಗಲ್ಲ ಅಂತ ಹೇಳಲಿಕ್ಕೆ ಒಂದು ಇಂದ್ರಿಯ ಬೇಕು. ಅದು ಇಂಟೆಲೆಕ್ಟ್, ಬುದ್ಧಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಅದನ್ನು ಡಿಸಿಷನ್ ತೊಗೊಳ್ಳಿಕ್ಕೆ ಒಂದು ಬೇರೆ ಇಂದ್ರಿಯ ಬೇಕು. ಮನಸ್ಸು ಯಾವತ್ತೂ ಡಿಸಿಷನ್ ತೊಗೊಳ್ಳೋದಿಲ್ಲ. ಅದರದ್ದೇನು ಅಂದರೆ ಒಂದು ವಸ್ತುವನ್ನು ನೋಡುತ್ತೆ, ಅರ್ಥ ಆಗತ್ತೆ, ಬಯಸುತ್ತೆ. ಸಂಕಲ್ಪ ವಿಕಲ್ಪ ಅಂತ ಮೊದಲು ನೋಡುವುದು, ನೋಡಿ ಅದನ್ನು ಸಂಕಲ್ಪ ವಿಕಲ್ಪಾತ್ಮಕ ಮನಃ, ಅದು ನನಗೆ ಬೇಕು. ಮಕ್ಕಳಿಗೆ ನೋಡಿ ಮನಸ್ಸಿದೆ, ಅದರಿಂದ ಅಂಗಡಿಯಲ್ಲಿದ್ದದೆಲ್ಲ ಬೇಕು ಅಂತವೆ. ಅಂದರೆ ಯಾವುದು ಬೇಕೋ ಯಾವುದು ಬೇಡ ಡಿಸಿಷನ್ ತೊಗೊಳ್ಳೋ ಬುದ್ಧಿ ಇಲ್ಲ ಅವುಗಳಿಗೆ. ಅಂದರೆ ಎಲ್ಲ ಅಂಗಡಿಯಲ್ಲಿದ್ದು ಎಲ್ಲ ಬೇಕು. ಅಲ್ಲಪ್ಪ, ಯಾವುದು ಬೇಕು ಯಾವುದು ಬೇಡ ತೀರ್ಮಾನ ಮಾಡಿ ಹೇಳುವುದು. ಅದು ಬೇಕೋ ಬೇಡೋ ಯಾರಿಗೂ ಗೊತ್ತು, ನನಗೆ ಗೊತ್ತಿಲ್ಲ. ಬೇಕೋ ಬೇಡ ವಿಕಲ್ಪ, ಕನ್ಫ್ಯೂಷನ್ ನಿಲ್ಲಿಸಿಬಿಡ್ತದ್ದು. ಡಿಸೈರ್ ಆ್ಯಂಡ್ ಕನ್ಫ್ಯೂಷನ್, ದೀಸ್ ಆರ್ ದ ಫಂಕ್ಷನಿಂಗ್ಸ್ ಆಫ್ ಮೈಂಡ್. ಅದು ಬಯಸುತ್ತೆ, ಬೇಕೋ ಬೇಡೋ ತೀರ್ಮಾನ ಮಾಡೋದು ನನಗೆ ಗೊತ್ತಿಲ್ಲ. ಆಗ ಇದು ಬೇಕು ಇದು ಬೇಡ ಅಂತ ತೀರ್ಮಾನ, ನನ್ನ ಕಿಸೆಯ ಕೆಪ್ಯಾಸಿಟಿ ಇಷ್ಟು, ಅದು ಇದು ಬೇಕು ಅಂತ ಮೈಂಡ್ ತೀರ್ಮಾನ ಮಾಡೋಲ್ಲ, ಅದು ಇಂಟೆಲೆಕ್ಟ್ ತೀರ್ಮಾನ ಮಾಡುತ್ತೆ. ಇದು ನನಗೆ ಎಟಕುವಂಥದ್ದು, ಇದು ಸಾಕು ಇದು ಬೇಡ. ಅದು ಎರಡನೇದು ಒಂದು ಇಂದ್ರಿಯ ಬಂತು. ಅದು ಇಲ್ಲದೇ ಇದ್ದರೆ ನಮಗೆ ಜೀವನದಲ್ಲಿ ಈ ಯಾವುದೂ ತೀರ್ಮಾನವೇ ಆಗ್ತಿರಲಿಲ್ಲ. ಬರೇ ಸಂದೇಹ, ಬೇಕೋ ಬೇಡೋ ಅನ್ನೋ ಗೊಂದಲ ಆಗ್ತಿತ್ತು. ಇಂಟೆಲೆಕ್ಟ್ ಬಂತು, ಅದು ಡಿಸೈಡ್ ಮಾಡಿತು ಇದು ಬೇಕು ಇದು ಬೇಡ ಅಂತ. ಈ ತಮಾಷೆ ಏನು ಅಂದರೆ ಇದು ಎರಡೂ ಇದೆ, ಆದರೆ ಅದು ಹೊರಗೆ ಅದನ್ನು ನೋಡಿ ನಾನು ನೋಡಿದೆ ಅಂತ ಆ ಹೊರಗಿನ ಪ್ರಪಂಚಕ್ಕೂ ನನಗೂ ಸಂಪರ್ಕ ಕೊಡ್ತಕ್ಕಂಥದ್ದು ಒಂದು ಬೇಕಲ್ಲ. ಇಲ್ಲದೆ ನೋಡಿದ್ದು ಯಾರು ನೋಡಿದ್ದು ಯಾರಿಗೊತ್ತು? ಅದು ನಾನು ನೋಡಿದೆ, ಇದು ನನ್ನದು, ಇದು ನಾನು, ಇದು ನನ್ನಿಂದ ಈ ವ್ಯವಹಾರ ನಡೆಯುವುದೇ ಈ ನಾನು ಅನ್ನೋ ಸಪ್ತ ವಿಭಕ್ತಿಗಳಿಂದ. ನಾನು ಮಾಡಿದೆ, ನನ್ನಿಂದಾಯಿತು, ಅದು ಅಹಂಕಾರ. ಅದು ಇರದೇ ಇದ್ದರೆ ಈ ಪ್ರಪಂಚಕ್ಕೂ ನನಗೂ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಒಂದು ಫ್ಯಾಕಲ್ಟಿಯೇ ಇಲ್ಲ ಒಳಗೆ. ನನ್ನಿಂದಾಯಿತು, ನಾನು ನೋಡಿದೆ, ಕರೆಕ್ಟ್, ಅದು ಅಹಂಕಾರ ಆಯಿತು. ಈಗ ಮನಸ್ಸು, ಬುದ್ಧಿ, ಅಹಂಕಾರ ಮೂರು ಬಂತು. ಕಷ್ಟ ಏನು ಗೊತ್ತುಂಟಾ, ಇದು ಯಾವುದಕ್ಕೂ ಪಾಸ್ಟ್ ಟೆನ್ಸ್ ಇಲ್ಲ. ಮನಸ್ಸು ಕೇಳಿತು, ಈಗ ಇಲ್ಲಿ ಘಟನೆಯನ್ನು ನೋಡೋಣ. ನೀವು ಮನಸ್ಸಿನಿಂದ ನಾವು ಹೇಳಿದ್ದನ್ನು ಕೇಳಿದಿರಿ, ಗ್ರಹಣ ಆಯಿತು. ಆಮೇಲೆ ಅದು ಡೌಟು ಬರಲಿಲ್ಲ, ಇದು ಅರ್ಥ ಹೀಗೆ ಅಂತ ಬುದ್ಧಿ ತೀರ್ಮಾನ ಮಾಡಿತು. ಅದು ನನಗೆ ಗೊತ್ತಾಯಿತು ಅಂತ ಅಹಂಕಾರ ಹೇಳಿತು, ಆಯಿತು. ಅದು ನಾಳೆ ಹೋದ್ಮೇಲೆ, ನಾಳೆ ಮನೆ ಹೋಗಿ ನಿನ್ನೆ ಎಂಥದ್ದು ಹೇಳಿದ್ದು, ಆ ಪಾಸ್ಟ್ ಟೆನ್ಸ್. ಮನಸ್ಸಿಗೆ ಪಾಸ್ಟ್ ಟೆನ್ಸ್ ಇಲ್ಲ. ಸೊ ಹಾಗಾದ್ರೆ ಕೇಳುವಾಗ ಅರ್ಥ ಆಗುತ್ತೆ, ಹೊರಗೆ ಹೋಗುವಾಗ ಮರ್ತು ಹೋಗುತ್ತೆ. ಅದು ಎಲ್ರಿಗೂ ಆಗೋದು ಹಾಗೆ. ಅದಷ್ಟೇ. ನೆನಪಿಟ್ಟುಕೊಳ್ಳೋದು ಯಾವುದು ಅಂತ. ಈಗ ನೆನಪಿಟ್ಟುಕೊಳ್ಳೋಕ್ಕೆ ಒಂದು ಶಕ್ತಿ ಯಾವುದು? ನಾಳೆ ನಿನ್ನೆ ಹೀಗೆ ಆಗಿತ್ತು, ಮೊನ್ನೆ ಹೀಗೆ ಆಗಿತ್ತು, ನಿನ್ನೆ ನಾನು ಇಂಥವ್ನು ಮೀಟ್ ಆಗಿದ್ದೆ, ಇದೆಲ್ಲ ಈ ನಿನ್ನೆ ಮೊನ್ನೆಗಳ ಕಲೆಕ್ಷನ್ನಿಂದ ಅಲ್ವ ನಮ್ಮ ಜ್ಞಾನ ಬೆಳೆಯೋದು. ಅದೇ ವಿಜ್ಞಾನ. ಪಾಸ್ಟ್ ಟೆನ್ಸಿನಿಂದ ನಾವು ಹೊಸತನ್ನು ಹಾಗೆ ಇತ್ತು, ಅದರಿಂದ ಇದು ಹೀಗೆ ಆಗಬೇಕು. ವಿಜ್ಞಾನ ಬೆಳೆಯೋದು ಅದರಿಂದ. ಅದಕ್ಕೆ ವಿಜ್ಞಾನದ ಒಂದು ಫ್ಯಾಕಲ್ಟಿ ಬೇಕು ಒಳಗೆ. ಅದು ಯಾವುದು ಅಂದರೆ ಮೆಮೊರಿಷಿಯಲ್. ನಿನ್ನೆ ಸ್ಮರಣೆ, ನಾನು ಇವತ್ತು ನೋಡಿದ್ದನ್ನು ನಾನು ಅದನ್ನು ಮೆಮೊರಿಷಲ್ಲಿ ಕಳಿಸ್ತೇನೆ. ಸ್ಮರಣ ಶಕ್ತಿ, ಚಿತ್ತ ಅಂತ ಅದಕ್ಕೆ ಹೆಸರು, ಅದು ಮೆಮೊರಿಷಲ್. ಅದಕ್ಕೆ ಕಳಿಸ್ತೇನೆ, ಅದು ಅಲ್ಲೇ ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳುತ್ತೆ. ನಮಗೆ ಬೇಕಾದಾಗ ಸ್ವಿಚ್ ಆನ್ ಮಾಡಿದರೆ ನಿನ್ನೆ ನೋಡಿದ್ದು, ಕೇಳಿದ್ದು, ಮಾಡಿದ್ದು ಇವತ್ತು ಬರ್ತದೆ. ಸೊ ಒಳಗಿನಿಂದ ನಮ್ಮ ನೆನಪುಗಳನ್ನು ಸಂಗ್ರಹಿಸಿ, ಅದು ಎಷ್ಟು ಅದ್ಭುತ ಅಂದರೆ ಆ ಮೆಮೊರಿಷಲ್ಲು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದರೆ ಅದು ಚೇತನ ಆಗತ್ತೆ. ಐದನೇದ್ದು ಚೇತನ ಅಂದರೆ ಬಹುಸ್ಮರಣ ಶಕ್ತಿ. ನಮಗೆ ಈ ಜನ್ಮದ್ದು ಮಾತ್ರ ನೆನಪಾಗುವುದಲ್ಲ, ಹಿಂದಿನ ಜನ್ಮದ್ದು ನೆನಪಾಗಬೇಕಾದ್ರೆ ಅಲ್ಲಿ ರೆಕಾರ್ಡ್ನಲ್ಲಿ ಇದೆ ಒಳಗೆ. ಆ ಸ್ವಿಚ್ ಆನ್ ಮಾಡಿ ಸ್ವಿಚ್ ಗೊತ್ತಿಲ್ಲ ನಮಗೆ ಅಷ್ಟೇ. ಸೊ ಒಳಗಿರತಕ್ಕಂಥ ನಮ್ಮ ಹಿಂದಿನ ಅನೇಕ ಜನ್ಮಗಳ ನೆನಪನ್ನು ಕೂಡ ನಾವು ಆನ್ ಮಾಡಿ ಸ್ವಿಚ್ ಆನ್ ಮಾಡಿ ಕೇಳಬಲ್ಲವಾದರೆ ಅದು ಎಕ್ಸ್ಪ್ಯಾನ್ಷನ್ ಆಫ್ ಮೈಂಡ್, ಆಮೇಲೆ ಚಿತ್ತ. ಅದಕ್ಕೆ ಚೇತನ ಅಂತ ಹೇಳಿ. ಇದು ಇಷ್ಟು ಇದ್ದದ್ರಿಂದ ನಮಗೆ ಜ್ಞಾನ ಇದೆ, ನಿರ್ಣಯ ಇದೆ, ಅದು ನನ್ನ ಜ್ಞಾನ ಅಂತ ಅಹಂಕಾರ ಇದೆ, ಮತ್ತು ಅದರ ನೆನಪಿದೆ. ಇಷ್ಟು ಬೇಕು. ಅದು ಆ ಚೇತನ ಉಂಟಲ್ಲ ಆಲ್ಮೋಸ್ಟ್ ಕೆಲಸ ಮಾಡೋಲ್ಲ. ಅದು ಹೆಚ್ಚಿನವರಿಗೆ ಚೇತನ ಕೆಲಸ ಮಾಡೋಲ್ಲ, ಚಿತ್ತ ಕೆಲಸ ಮಾಡುತ್ತೆ. ಚಿತ್ತ ಒಮ್ಮೊಮ್ಮೆ ಮಾಡುತ್ತೆ, ಒಮ್ಮೊಮ್ಮೆ ಎಂಥದೋ ಒಂದು ಹೇಳಬೇಕು ಅಂತ ಯೋಚನೆ ಮಾಡಿದೆ ನೋಡಿ ಮರ್ತೋಯ್ತು ಅಂತಾನೆ. ಒಮ್ಮೊಮ್ಮೆ ಚಿತ್ತ ಕೂಡ ಸ್ವಿಚ್ ಆಗೋದಿಲ್ಲ. ಆದರೆ ಚೇತನ ಅನ್ನೋದು ಬಹಳ ಪರಿಶ್ರಮದಿಂದ ಹಿಂದಿನ ಕಾಲದವರು ಆ ಚೇತನವನ್ನು ಆನ್ ಮಾಡ್ತಿದ್ದರು.
ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ನಮ್ಮ ಬ್ರೈನ್ನಲ್ಲಿ, ಮಿದುಳಿನಲ್ಲಿ ಇನ್ನೂ ಓಪನ್ ಆಗದ ಲಕ್ಷಾಂತರ ಸೆಲ್ಗಳಿವೆ ಅಂತ. ಅದೆಲ್ಲ ಸ್ವಿಚ್ ಆನ್ ಮಾಡಿಬಿಟ್ರೆ ತ್ರಿಕಾಲ ಜ್ಞಾನಿ ಆಗಿಬಿಡ್ತಾನೆ. ಹಿಂದೆ ಆದದ್ದು ಗೊತ್ತಾಗುತ್ತೆ, ಮುಂದೆ ಆಗುವುದು ಗೊತ್ತಾಗುತ್ತೆ. ಬಟ್ ಅದು ಯಾವಾಗಲೂ ಅದು ನಾವು ಪ್ಲಗ್ ಹಾಕಿದ್ರೆ ಹಾಗೆ ಜೋತಾಡಿಕೊಂಡುಂಟು. ಸೊ 1/10 ಕೂಡ ನಮ್ಮ ಮೈಂಡ್ ಉಪಯೋಗ ಆಗ್ತಾರೆ, ಉಳಿದೆಲ್ಲ ಕೆಲಸ ಇಲ್ಲದೆ ವೇಸ್ಟ್ ಆಗಿದೆ. ಅದು ಚೇತನ. ಹೀಗೆ ಹಾಗೆ 5 ಅಂತಃಕರಣ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಈ 5ರಲ್ಲಿ ಚೇತನ ಬಿಟ್ಟವರು ಚಿತ್ತದ ವಿಸ್ತಾರ ಅಲ್ವ. ಹಾಗೆ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಇದು 4. ಸೊ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಚತುರ್ವಿಧ ಅರ್ಥಾತ್ 5. ಅದನ್ನು 24, ಒಟ್ಟು 24 ಆಯಿತು. ಇದು ಇಷ್ಟೂ ಕೂಡ ಇದರಲ್ಲಿ ಚೇತನ ಸೇರಲಿಲ್ಲ ನೋಡಿ. ಇವೆಲ್ಲ ಜಡವಾದಂಥ ಮೆಷಿನರಿ, ಪಂಚಭೂತ ಎಲ್ಲ ಇದು ರಾ ಮಟೀರಿಯಲ್. ಈ ರಾ ಮಟೀರಿಯಲ್ನಿಂದ ಬ್ರಹ್ಮಾಂಡ ಆಗಿದೆ, ಶರೀರ ಆಗಿದೆ, ಎಲ್ಲ ಆಗಿದೆ. ಆ ಶರೀರ ಬ್ರಹ್ಮಾಂಡ ಎಲ್ಲವನ್ನು ಮಾಡುವುದಕ್ಕೆ ಒಂದು ಚೇತನ ಬೇಕೇ ಬೇಡವಾ? ಸೊ ಎಲ್ಲ ಜೀವಗಳಿಗೆ ಇದರ ಹಿಂದೆ, ಈ ತತ್ವಗಳ ಹಿಂದೆ ಒಂದು ಚೇತನ ಇದೆ, ಅದು 25. ಆಮೇಲೆ ಹಾಗಾದರೆ ದೇವರೇನು? ಷಡ್ವಿಂಶಕಂ ಇತ್ಯೇಕೆ, ಅದೇ 26ನೇವನು ದೇವರು. ಯಾಕಂದರೆ 24 ಜಡತತ್ವಗಳು, ಅದನ್ನು ನಿಯಂತ್ರಿಸುವ ಚೇತನ ಒಟ್ಟಿಗೆ ಒಂದು 25, ಅದರ ಆಚೆ ಇರೋದು 26 ಭಗವಂತ. ಅಂದ 26 ತತ್ವಗಳು, 26ನೇವ ಭಗವಂತ ಅಂತ ಕೆಲವರು ಮ್ಯಾಥಮೆಟಿಷಿಯನ್ಸ್ ಹೇಳ್ತಾರೆ. ಇನ್ನು ಕೆಲವರು 27 ಹೇಳ್ತಾರೆ. ಅದು ಏನು ಅಂತ ನಾಳೆ ನೋಡೋಣ. 26, 27 ಒಂದೇ ದಿವಸ ಬೇಡ, ನಮಗೆ ಸಮಯ ಆಯಿತು. 27 ಹೇಗೆ ಅನ್ನೋದನ್ನು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.